ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿ ನೋಡುವಂತವர்களಾಗಿ ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯ ವಾಕ್ಯಗಳು 36 ಮತ್ತು 37 ನಾವು ಓದಿ ನೋಡೋಣ. ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರೆಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ತನ್ನ ಶಿಷ್ಯಂದ್ರನ್ನ ಕರ್ಕೊಂಡು ಕಡೆಯದಾಗಿ ಊಟವನ್ನು ಮಾಡಿ ಆನಂತರ ಅವರು ಗೆತ್ಸೆಮನೆ ತೋಟಕ್ಕೆ ಬರುವಂತದನ್ನ ನಾವು ಕಾಣುತ್ತೇವೆ. ಗೆತ್ಸೆಮನೆ ತೋಟಕ್ಕೆ ಅವರು ಯಾಕೆ ಬಂದ್ರು? ಈ ಗೆತ್ಸೆಮನೆ ತೋಟಕ್ಕೆ ಅರ್ಥ ಏನು ಅಂತಂದ್ರೆ ಎಣ್ಣೆಯನ್ನ ತೆಗೆಯುವಂತ ಸ್ಥಳ ಎಂಬುದಾಗಿ ಹೇಳಿ. ಈ ಒಲಿವ ಮರಗಳಲ್ಲಿ ಒಲಿವ ಹಣ್ಣುಗಳು ಬರ್ತಾ ಇತ್ತು. ಆ ಹಣ್ಣುಗಳನ್ನ ತಿನ್ನೋದಕ್ಕೂ ಉಪಯೋಗಿಸ್ತಾ ಇದ್ರು, ಮತ್ತೆ ಆ ಹಣ್ಣುಗಳಿಂದ ಅವರು ಎಣ್ಣೆಯನ್ನು ಸಹ ತೆಗಿತಾ ಇದ್ರು. ಈ ಗೆತ್ಸೆಮನೆ ತೋಟದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಆ ಒಲಿವ ಹಣ್ಣುಗಳನ್ನು ತಗೊಂಡ್ ಬಂದು ಅವುಗಳನ್ನ ಜಜ್ಜಿ ಅದರಿಂದ ಎಣ್ಣೆಯನ್ನು ತೆಗಿತಾ ಇದ್ರು. ಗೆತ್ಸೆಮನೆ ಅಂತ ಹೇಳುವಾಗ ಅದಕ್ಕೆ ಅರ್ಥ ಎಣ್ಣೆಯನ್ನ ತೆಗೆಯುವಂತ ಸ್ಥಳ ಎಂಬುದಾಗಿ ಹೇಳಿ. ಅದೇ ರೀತಿ ಯಾವ ರೀತಿ ಆ ಗೆತ್ಸೆಮನೆ ತೋಟದಲ್ಲಿ ಹಣ್ಣುಗಳು ಜಜ್ಜಲ್ಪಟ್ಟು ಅವುಗಳ ಎಣ್ಣೆಯು ತೆಗೆಯಲ್ಪಡುತ್ತಾರೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಆ ಗೆತ್ಸೆಮನೆ ತೋಟದಲ್ಲಿ ನಮಗಾಗಿ ಜಡಿಯಲ್ಪಟ್ಟನು. ಆತನ ಆ ಜಡಿಯಲ್ಪಡುವಿಕೆ ಆ ಗೆತ್ಸೆಮನೆ ತೋಟದಿಂದ ಪ್ರಾರಂಭವಾಯಿತು. ಆ ಒಲಿವ ಹಣ್ಣುಗಳು ಜಜ್ಜಲ್ಪಟ್ಟು ಅದರಿಂದ ಎಣ್ಣೆ ತೆಗೆಯಲ್ಪಡುವ ಹಾಗೆ ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಿಂದ ನಮಗಾಗಿ ಜಜ್ಜಲ್ಪಡುವುದಕ್ಕಾಗಿ ಪ್ರಾರಂಭಿಸಲ್ಪಟ್ಟನು ಎನ್ನುವುದನ್ನ ನಾವು ಅದರಿಂದ ಅರ್ಥ ಮಾಡ್ಕೊಬಹುದು. ಮೊದಲನೇ ಆದಾಮನು, ಆದಿಯಲ್ಲಿ ದೇವರು ಸೃಷ್ಟಿಸಿದಂತ ಮೊದಲನೆಯ ಆದಾಮನು, ದೇವರು ತನಗೆ ಒಂದು ಏದೆನ್ ತೋಟವನ್ನು ಮಾಡಿಕೊಟ್ಟು ಆ ಏದೆನ್ ತೋಟದಲ್ಲಿ ತನ್ನ ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿ ಬಿದ್ದು ಹೋದನು. ಆ ಏದೆನ್ ತೋಟದಿಂದ ಮನುಷ್ಯರಿಗೆ ಪಾಪವು ಪ್ರಾಪ್ತಿಯಾಯಿತು. ಕಡೆಯ ಆದಾಮನು ಯೇಸು ಕ್ರಿಸ್ತನು ದೇವರಿಗೆ ವಿಧೇಯನಾಗಿ ಮನುಷ್ಯನು ಮಾಡಿದಂತ ಆ ಪಾಪದ ದಂಡನೆಯನ್ನ ತನ್ನ ಮೇಲೆ ತೆಗೆದುಕೊಂಡನು. ಏದೆನ್ ತೋಟದಲ್ಲಿ ಮನುಷ್ಯನು ಪಾಪವನ್ನು ಮಾಡಿ ದೇವರ ದಂಡನೆಯನ್ನ ತನ್ನ ಮೇಲೆ ಹೊರಿಸಿಕೊಂಡನು. ಆದರೆ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ದೇವರಿಗೆ ವಿಧೇಯನಾಗಿ ಮನುಷ್ಯನ ಪಾಪವನ್ನ ತನ್ನ ಮೇಲೆ ಹೊರಿಸಿಕೊಂಡನು. ಹಲ್ಲೆಲೂಯಾ. ಈ ಕಾರಣಕ್ಕಾಗಿ ಅವರು ಗೆತ್ಸೆಮನೆಗೆ ಹೋದರು. ಗೆತ್ಸೆಮನೆ ತೋಟದಿಂದ ಅವರು ಹಿಡಿಯಲ್ಪಟ್ಟರು. ನಾವು ದೇವರ ವಾಕ್ಯವನ್ನ ಓದುವಾಗ 27ನೇ ವಾಕ್ಯದಲ್ಲಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರೆಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ಯೇಸು ಕ್ರಿಸ್ತನು ಆ ಗೆತ್ಸೆಮನೆ ತೋಟಕ್ಕೆ ಬಂದ ಸಮಯದಲ್ಲಿ ಅವರು ದುಃಖಪಟ್ಟು ಮನಗುಂದಿದವರಾಗಿದ್ದರು ಎಂಬುದಾಗಿ ಈ ವಾಕ್ಯವು ಹೇಳುತ್ತೆ. ಇನ್ನು ನಾವು ಮುಂದುವರಿಸಿ ನಾವು ಓದುವಾಗ, ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು. ಶಿಷ್ಯರೊಂದಿಗೆ ಯೇಸು ಕ್ರಿಸ್ತನು ಮಾತಾಡುವ ಸಮಯದಲ್ಲಿ ಅವರು ಆಗಾಗಲೇ ಬಹಳ ದುಃಖಪಟ್ಟು ಮನಗುಂದಿದವರಾಗಿದ್ದಾರೆ. ಮತ್ತೆ ಅದು ಮಾತ್ರ ಅಲ್ದರ ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಶಿಷ್ಯರೊಟ್ಟಿಗೆ ಅವರು ಮಾತನಾಡುವಂತದನ್ನು ನಾವು ಕಾಣ್ತೇವೆ. ಯಾವ ಕಾರಣಕ್ಕಾಗಿ ಇವರು ದುಃಖಪಟ್ಟು ಮನಗುಂದಿದವರಾಗಿದ್ದರು? ಅವರ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗೋದಕ್ಕೆ ಕಾರಣ ಏನು? ಅದ್ರ ಕಾರಣ ಏನಂದ್ರೆ ಮುಂದೆ ತಮಗೆ ಏನ್ ನಡೆಯೋದಕ್ಕಿದೆ ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಮುಂದೆ ಅವರು ಅನುಭವಿಸಬೇಕಾಗಿರುವಂತ ಪಾಡು, ಮುಂದೆ ಅವರು ಅನುಭವಿಸಬೇಕಾಗಿರುವಂತ ಸಂಕಟ, ಬಾಧೆ, ವೇದನೆ, ನೋವು ಇದೆಲ್ಲವೂ ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಮುಂದೆ ಏನ್ ಬರುವುದಕ್ಕಿದೆ ಅನ್ನುವಂಥದ್ದು ಅವರಿಗೆ ತಿಳಿದಿರೋದರಿಂದ ಅವರಾಗಲೇ ಬಹಳ ದುಃಖಪಟ್ಟು ನೋವಿನಿಂದ ಇದ್ದರು. ಮತ್ತೆ ನಮ್ಗೆ ಇನ್ನ ಒಂದು ಪ್ರಶ್ನೆ ಬರ್ಬೋದು, ಏನಂತಾರೆ, ಆತನ ದೇವರಲ್ವಾ, ಏನಾಗುತ್ತೆ ಎಲ್ಲ ಅವ್ರಿಗೆ ಗೊತ್ತೇ ಇತ್ತಲ್ವಾ, ಆಗ ಏನಕ್ಕೆ ಅವ್ರು ಅಷ್ಟೊಂದು ದುಃಖ ಪಡಬೇಕು, ಅಷ್ಟೊಂದು ಅವ್ರಿಗೆ ಬಾಧೆ ಆಗಬೇಕು, ಪ್ರಾಣ ಹೋಗುವಷ್ಟು ಸಂಕಟ ಅವ್ರಿಗೆ ಯಾಕೆ ಆಗ್ಬೇಕು ಅಂತ ನಮಗೆ ಅನ್ನಿಸಬಹುದು. ಏನಕ್ಕೆ ಅವ್ರಿಗೆ ಆ ರೀತಿ ಆಯ್ತು ಅಂತಂದ್ರೆ, ಯೇಸು ಕ್ರಿಸ್ತನು ತಾನ್ ದೇವರು, ಈ ಲೋಕದಲ್ಲಿ ತಾನು ಜೀವಿಸುವಾಗ ತಾನ್ ದೇವರಾಗಿದ್ರು ಕೂಡ ಮನುಷ್ಯನಾಗಿ ಅವರು ಬರುವ ಸಮಯದಲ್ಲಿ 100ಕ್ಕೆ 100 ಅವರು ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದ್ದು. 100ಕ್ಕೆ 100 ಪಟ್ಟು ಅವರು ಮನುಷ್ಯರಾಗಿ ಈ ಲೋಕದಲ್ಲಿ ಜೀವಿಸಿದ್ರಿಂದ ಒಂದು ಕಡೆ ತಾನು 100ಕ್ಕೆ 100 ದೇವರಾಗಿನೂ ಈ ಲೋಕದಲ್ಲಿ ಜೀವಿಸಿದ್ರು. ಕಾರಣ ಆತನ ಮಾಡಿದಂತ ಕಾರ್ಯಗಳನ್ನ ಮನುಷ್ಯರು ಮಾಡೋದಕ್ಕೆ ಸಾಧ್ಯವಿಲ್ಲ. ನೀರಿನ ಮೇಲೆ ಅವರು ನಡೆದು ಬಂದರು, ಮನುಷ್ಯರು ನೀರಿನ ಮೇಲೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಅವರೊಂದು ರೂಪಾಂತರದ ಬೆಟ್ಟದ ಮೇಲಿರುವ ಸಮಯದಲ್ಲಿ ಅವರ ಬಟ್ಟೆ ಎಲ್ಲ ಬೆಳ್ಳಗಾಗಿ ಪ್ರಕಾಶಮಾನವಾಗಿ ಅವರು ಮಾರ್ಪಟ್ರು. ಈ ರೀತಿ ಸಾಮಾನ್ಯವಾಗಿ ಒಂದು ಮನುಷ್ಯ ಆ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹಲವಾರು ಘಟನೆಗಳಿದೆ. ಯೇಸು ಕ್ರಿಸ್ತನ 100ಕ್ಕೆ 100 ದೇವರಾಗಿ ಈ ಲೋಕದಲ್ಲಿ ಅವರು ಜೀವಿಸಿದ್ರು ಅಂತ ಹೇಳೋದಕ್ಕೆ ಅನೇಕ ಘಟನೆಗಳಿದೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು 100ಕ್ಕೆ 100 ಮನುಷ್ಯನಾಗಿಯೂ ಸಹ ಜೀವಿಸಿದ್ರು. ಅದರಿಂದಲೇ ಅವರಲ್ಲಿ ಹಸಿವು, ಆಯಾಸ ಎಲ್ಲವೂ ಸಹ ಅವರಿಗೆ ಇತ್ತು.
ಅದೇ ರೀತಿ ಮನುಷ್ಯನಿಗೆ ಸಹಜವಾಗಿ ಅವ್ರಿಗೆ ಏನೋ ಒಂದು ಅಪಾಯ ಮುಂದೆ ಕಾದಿದೆ, ಏನೋ ತೊಂದರೆ ಬಾಧೆ ಮುಂದೆ ಇದೆ ಅಂತ ಒಂದು ವೇಳೆ ಗೊತ್ತಿದೆ ಅಂತಂದ್ರೆ ಸಹಜವಾಗಿ ಮನುಷ್ಯನಿಗೆ ತುಂಬಾ ದುಃಖ, ಬಾಧೆ, ವೇದನೆ ಸಂಭವಿಸುತ್ತೆ. ಅದೇ ರೀತಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ 100% ಮನುಷ್ಯನಾಗಿ ಜೀವಿಸಿದ್ರಿಂದ ಅವರು ಆ ಒಂದು ಮುಂದೆ ತಮಗೆ ಏನ್ ಬರುತ್ತೆ ಅನ್ನೋದನ್ನ ತಾವು ತಿಳಿದುಕೊಳ್ಳುವಂತಹ ಸಮಯದಲ್ಲಿ ಬಹಳವಾಗಿ ದುಃಖಪಟ್ಟು ಅವರು ಬಾಧೆಗೆ ಒಳಗಾದ್ರು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು. ಅಲ್ಲಿ ಒಂದು ತೋಟವಿತ್ತು, ಅದರೊಳಕ್ಕೆ ಆತನು ಆತನ ಶಿಷ್ಯರು ಹೋದರು. ಯೇಸು ಕ್ರಿಸ್ತನು ಕಡೆಯದಾಗಿ ತನ್ನ ಶಿಷ್ಯರೊಟ್ಟಿಗೆ ಊಟವನ್ನು ಮಾಡಿದ ನಂತರ ಅವರು ಹೊರಟು ಬಂದು ಕೆದ್ರೋನ್ ಹಳ್ಳವನ್ನು ದಾಟಿ ಆಚೆ ಹೊರಟು ಹೋದನು. ಅಲ್ಲಿ ಒಂದು ತೋಟವಿತ್ತು, ಅಂದ್ರೆ ಈ ಗೆತ್ಸೆಮನೆ ತೋಟ ಕೆದ್ರೋನ್ ಹಳ್ಳದ ಆಚೆ ಇತ್ತು, ಅಲ್ಲಿಗೆ ಅವರು ಹೋದರು ಅಂತ ಇದೆ. ಆಗ ಇದಕ್ಕೆ ಅರ್ಥ ಏನು ಅಂತಂದ್ರೆ, ಯೆರೂಸಲೇಮ್ ಯಾವ ತರ ಇದೆ, ಆ ಒಂದು ಗೆತ್ಸೆಮನೆ ತೋಟ ಎಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಅರ್ಥ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಯೆರೂಸಲೇಮ್ ಪಟ್ಟಣ ಎಲ್ಲಿದೆ ಅಂತಂದ್ರೆ ಒಂದು ಗುಡ್ಡದ ಮೇಲಿದೆ. ಈ ಕಡೆ ಒಂದು ಗುಡ್ಡ, ಈ ಗುಡ್ಡದ ಮೇಲ್ಗಡೆಯಲ್ಲಿ ಯೆರೂಸಲೇಮ್ ಪಟ್ಟಣ ಇದೆ, ದೇವಾಲಯ ಇದೆ. ಮತ್ತೆ ಆ ಗುಡ್ಡ ಹಾಗೆ ಕೆಳಗಡೆ ಇಳಿದ ನಂತರ ಒಂದು ಹಳ್ಳ ಬರುತ್ತೆ. ಹಳ್ಳದ ನಂತರ ಈ ಕಡೆ ಮತ್ತೆ ಇನ್ನೊಂದು ಗುಡ್ಡ ಈ ಕಡೆ ಏರಿ ಹೋಗುತ್ತೆ. ಈ ಕಡೆ ಗುಡ್ಡ ಬಂದು ಎಣ್ಣೆ ಮರಗಳ ಗುಡ್ಡ ಅಂತ ಕರೀತಾರೆ. ಈ ಕಡೆ ಗುಡ್ಡದಲ್ಲಿ ಯೆರೂಸಲೇಮ್ ಪಟ್ಟಣ ಇದೆ. ಇದೆರಡು ಮಧ್ಯದಲ್ಲಿ ಬರುವಂತ ಹಳ್ಳ, ಆ ಹಳ್ಳಕ್ಕೆ ಕೆದ್ರೋನ್ ಹಳ್ಳ ಅಂತ ಕರೀತಾರೆ. ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಕಡೆಯದಾಗಿ ಯೆರೂಸಲೇಮ್ ಪಟ್ಟಣದಲ್ಲಿ ಅವರು ಊಟವನ್ನು ಮಾಡಿದ್ರು. ಊಟವನ್ನು ಮಾಡಿ ಮುಗಿಸಿ ಅವರಲ್ಲಿಂದ ಪ್ರಯಾಣ ಮಾಡಿ ಹಳ್ಳಕ್ಕೆ ಇಳಿದು ಬಂದ್ರು. ಇಲ್ಲಿ ಆ ಕೆದ್ರೋನ್ ಹಳ್ಳ ಇದೆ. ಅಲ್ಲಿ ಕೊಳದ ರೀತಿಯಲ್ಲಿ ಸಣ್ಣ ನೀರು ಹರಿಯುವಂತ ಒಂದು ಜಾಗವಾಗಿ ಅದು ಹಳ್ಳ ಇರುತ್ತೆ. ಅಲ್ಲೇ ಒಂದು ಬ್ರಿಡ್ಜ್ ಕಟ್ಟಿರ್ತಾರೆ ಅದನ್ನ ದಾಟೋದಕ್ಕೆ. ಅದನ್ನ ದಾಟ್ಕೊಂಡು ಈ ಕಡೆ ಗುಡ್ಡವನ್ನು ಏರಿ ಬರಬೇಕು. ಈ ಕಡೆ ಗುಡ್ಡವನ್ನು ಏರಿ ಬರುವಾಗ, ಆ ಎಣ್ಣೆ ಮರಗಳ ಗುಡ್ಡವನ್ನು ಏರಿ ಬರುವಾಗ ಅಲ್ಲಿ ಒಂದು ಜಾಗದಲ್ಲಿ ಒಂದು ಸಣ್ಣ ತೋಟ ಇದೆ. ಆ ತೋಟವೇ ಆ ಗೆತ್ಸೆಮನೆ ತೋಟ. ಆಗ ಯೇಸು ಕ್ರಿಸ್ತನು ಅವರ ಶಿಷ್ಯರೊಟ್ಟಿಗೆ ಊಟವನ್ನು ಮಾಡಿದ ನಂತರ ಆ ಯೆರೂಸಲೇಮ್ ಪಟ್ಟಣದ ಗುಡ್ಡದಿಂದ ಇಳಿದು ಅವರು ಕೆದ್ರೋನ್ ಹಳ್ಳವನ್ನು ದಾಟಿದ ಮೇಲೆ ಅವರು ಗೆತ್ಸೆಮನೆ ತೋಟಕ್ಕೆ ಬಂದರು. ಈ ಕೆದ್ರೋನ್ ಹಳ್ಳದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮೇಲ್ಗಡೆ ಯೆರೂಸಲೇಮ್ ಪಟ್ಟಣದ ಗುಡ್ಡದ ಮೇಲೆ, ಆ ಗುಡ್ಡದ ಮೇಲೆ ಯೆರೂಸಲೇಮ್ ಪಟ್ಟಣ ಇದೆ, ಅಲ್ಲಿ ದೇವರ ಆಲಯ ಕೂಡ ಇದೆ. ಆ ದೇವರ ಆಲಯದಲ್ಲಿ ಯಾವಾಗಲೂ ಸಹ ಅವರು ಬಲಿ ಕೊಡ್ತಾ ಇದ್ರು. ಯಜ್ಞವೇದಿಯಲ್ಲಿ ಕುರಿಗಳನ್ನ, ಬೇರೆ ಜೀವಿಗಳನ್ನ ಅವರು ಬಲಿ ಕೊಡ್ತಾ ಇದ್ರು. ಬಲಿ ಕೊಡುವಂತ ಆ ಜೀವಿಗಳ ರಕ್ತ ಇರುತ್ತಲ್ಲ, ಆ ರಕ್ತವೆಲ್ಲವೂ ಸಹ ಈ ಒಂದು ಕೆದ್ರೋನ್ ಹಳ್ಳದಲ್ಲಿ ಹರಿದು ಹೋಗುವ ಹಾಗೆ ಅವ್ರು ಮಾಡಿದ್ರು. ದೇವಾಲಯದಿಂದ ನೇರವಾಗಿ ಆ ಕೆದ್ರೋನ್ ಹಳ್ಳಕ್ಕೆ ಆ ಪಶುಗಳ ರಕ್ತವು ಹರಿದು ಬಂದು ಆ ರಕ್ತವೆಲ್ಲ ಆ ಕೆದ್ರೋನ್ ಹಳ್ಳದಲ್ಲಿ ಹೊರಟು ಅದು ಹಾಗೆ ಬಯಲಿಗೆ ಹೋಗಿಬಿಡೋ ಹಾಗೆ ಅವರು ಒಂದು ವ್ಯವಸ್ಥೆ ಮಾಡಿದ್ರು. ಯೇಸು ಕ್ರಿಸ್ತನು ಆ ಒಂದು ಯೆರೂಸಲೇಮ್ ಪಟ್ಟಣದಿಂದ ಅವ್ರು ಇಳಿದು ಆ ಕೆದ್ರೋನ್ ಹಳ್ಳಕ್ಕೆ ಬರುವಾಗ ಅಲ್ಲಿ ಹರಿಯುತ್ತಿದ್ದಂತ ಆ ಒಂದು ಯಜ್ಞದ ಪಶುಗಳ ರಕ್ತವನ್ನ ಅವ್ರು ಕಂಡ್ರು. ಆ ದಿವಸ ಅವ್ರನ್ನ ಹಿಡಿದುಕೊಡುವಂತ ದಿವಸ ಬಂದು ಹುಣ್ಣಿಮೆ ಆಗಿರೋದ್ರಿಂದ ಅವ್ರು ರಾತ್ರಿಯ ಸಮಯದಲ್ಲಿ ಬರುವಾಗ ಆ ಹಳ್ಳದಲ್ಲಿ ಹರಿಯುವಂತ ಆ ಒಂದು ಯಜ್ಞ ಪಶುಗಳ ರಕ್ತ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ನೋಡಿದಾಗ ಅವ್ರಿಗೆ ಏನ್ ಅರಿವಾಗುತ್ತೆ ಅಂತಂದ್ರೆ, ಇನ್ನು ಕೆಲವು ಸಮಯಗಳಲ್ಲಿ ನನ್ನ ರಕ್ತ ಈ ರೀತಿಯಾಗಿ ಹರಿಯಲ್ಪಡುತ್ತೆ. ದೇವಾಲಯದಲ್ಲಿ ಯಜ್ಞ ಪಶುಗಳ ರಕ್ತ ಮೋಶೆಯ ಕಾಲದಿಂದಲೂ ಸುರಿಸಲ್ಪಡಬೇಕಂತ ದೇವರು ನೇಮಿಸಿ ಅದನ್ನ ಅವ್ರು ಕತ್ತರಿಸುತ್ತಾ ಯಜ್ಞ ಪಶುಗಳ ರಕ್ತವನ್ನು ಸುರಿಸ್ತಾ ಇದ್ರು. ಅದೆಲ್ಲ ಯಾವುದನ್ನ ಸೂಚಿಸುತ್ತೆ? ಅದು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ, ನಮ್ಮ ಪಾಪಗಳಿಗಾಗಿ ತನ್ನ ರಕ್ತವನ್ನು ಸುರಿಸುತ್ತಾರೆ ಅನ್ನೋದನ್ನ ಸೂಚಿಸುತ್ತೆ. ಅದಕ್ಕೆ ಗುರುತಾಗಿ ಪಶುಗಳ ರಕ್ತವು ಸುರಿಸಲ್ಪಡುತ್ತಾ ಇತ್ತು. ಈಗ ಅದು ನೆರವೇರುವಂತ ಕಾಲ ಬಂದಿದೆ. ಯೇಸು ಕ್ರಿಸ್ತನು ಆ ಕೆದ್ರೋನ್ ಹಳ್ಳವನ್ನು ದಾಟುವ ಸಮಯದಲ್ಲಿ ಅಲ್ಲಿ ಹರಿಯುವಂತ ಯಜ್ಞಗಳ ಪಶುಗಳ ರಕ್ತವನ್ನು ನೋಡುವಾಗ, ಇನ್ನು ಕೆಲವು ಸಮಯಗಳಲ್ಲಿ ನನ್ನ ರಕ್ತ ಮನುಷ್ಯರಿಗೋಸ್ಕರವಾಗಿ ಇದೇ ರೀತಿ ಸುರಿಸಲ್ಪಡುತ್ತೆ. ಇದುವರೆಗೂ ಪಶುಗಳ ರಕ್ತ ಸುರಿಸಲ್ಪಟ್ಟಿತ್ತು, ನನ್ನ ರಕ್ತ ಸುರಿಸಲ್ಪಡುತ್ತೆ ಅನ್ನೋದಕ್ಕೆ ಗುರುತಾಗಿ ಪಶುಗಳ ರಕ್ತ ಸುರಿಸಲ್ಪಟ್ಟಿತ್ತು. ಆದ್ರೆ ಇನ್ನು ಪಶುಗಳ ರಕ್ತ ಸುರಿಸಲ್ಪಡಬೇಕಾಗಿರೋ ಅಗತ್ಯವಿಲ್ಲ. ಅದರ ಪರಿಪೂರ್ಣತೆ ಆಗಿರುವ ನನ್ನ ರಕ್ತ ಇನ್ನು ಸುರಿಸಲ್ಪಡುತ್ತೆ ಅಂತ ಅವ್ರು ನೆನೆಸಿಕೊಂಡು ಆ ಕೆದ್ರೋನ್ ಹಳ್ಳವನ್ನ ದಾಟಿ ಗೆತ್ಸೆಮನೆ ತೋಟಕ್ಕೆ ಅವರು ಹೊರಟೋದ್ರು. ಆಗ ಯಾವಾಗ ಆ ಒಂದು ಕೆದ್ರೋನ್ ಹಳ್ಳದಲ್ಲಿ ಆ ಪಶುಗಳ ರಕ್ತವನ್ನ ಅವರು ಕಂಡ್ರು, ಆಗಲಿಂದಲೇ ಅವ್ರ ದುಃಖ ಪ್ರಾರಂಭವಾಯಿತು. ನನಗೆ ಇನ್ನ ಮುಂದೆ ಬಾಧೆ ಇದೆ. ಆ ಬಾಧೆಗಳೆಲ್ಲ ಅವ್ರ ಕಣ್ಣು ಮುಂದೆ ಬರುವ ಸಮಯದಲ್ಲಿ ಅವರಲ್ಲಿ ಬಹಳ ದುಃಖ, ಸಂಕಟ, ಬಾಧೆ ಅನ್ನೋದು ಪ್ರಾರಂಭ ಆಯಿತು. ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟಕ್ಕೆ ಹೋಗುವಾಗ ಅವ್ರ ಶಿಷ್ಯಂದ್ರನ್ನೆಲ್ಲ ಅವ್ರು ಕರ್ಕೊಂಡು ಹೋದ್ರು.
ಆ ಗೆತ್ಸೆಮನೆ ತೋಟಕ್ಕೆ ಹೋದ ನಂತರ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ 3 ವ್ಯಕ್ತಿಗಳು ಮಾತ್ರ ಕರ್ಕೊಂಡು ಹೋದ್ರು. ಪೇತ್ರನನ್ನು, ಜೆಬೆದಾಯನ ಮಕ್ಕಳು ಅಂದ್ರೆ ಯಾಕೋಬ, ಯೋಹಾನ, ಇವ್ರ 3ರನ್ನ ಮಾತ್ರ ಇದ್ದಂತ ಶಿಷ್ಯರುಗಳ ಗುಂಪಿನಿಂದ ಅವ್ರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಇನ್ನೊಂದಷ್ಟು ದೂರ ಹೋಗಿ ಅಲ್ಲಿಂದ ಇನ್ನೊಂದಷ್ಟು ದೂರ ಅವರು ಒಬ್ಬರೇ ಪ್ರತ್ಯೇಕವಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ರು. ಹೋಗೋದಕ್ಕಿಂತ ಮುಂಚೆ ಈ 3 ಶಿಷ್ಯರೊಟ್ಟಿಗೆ ಅವ್ರು ಹೇಳ್ತಾರೆ, ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನನ್ನೊಂದಿಗೆ ಇಲ್ಲಿ ಎಚ್ಚರವಾಗಿರಿ, ಪ್ರಾರ್ಥಿಸುತ್ತಾ ಇರಿ ಅಂತ ಹೇಳಿ ಅವ್ರ ಮುಂದೆ ಹೋಗಿ ಅವ್ರು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡೋದನ್ನ ನಾವು ಕಾಣ್ತೇವೆ. ಅಲ್ಲಿ ಇವ್ರ 3ರನ್ನ ಮಾತ್ರ ಅವ್ರು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗೋದಕ್ಕೆ ಕಾರಣ ಏನು? ಬೇರೆ ಶಿಷ್ಯಂದರಿಗೆ ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಹೇಳಿದರ, ಇವರು 3 ಮಾತ್ರ ಅವ್ರು ಹೇಳೋದಕ್ಕೆ ಕಾರಣ ಏನು? ಅವ್ರನ್ನ ನೀವು ನನ್ನ ಜೊತೆ ಎಚ್ಚರವಾಗಿರಿ ಅಂತ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕಾರಣ ಏನು ಅಂತಂದ್ರೆ, ಈ ಕಾರ್ಯಗಳು ಸಹ ಆತನ ಮನುಷ್ಯನಾಗಿ 100ಕ್ಕೆ 100 ಈ ಲೋಕದಲ್ಲಿ ಜೀವಿಸಿದನು ಅನ್ನೋದನ್ನ ಸೂಚಿಸುತ್ತೆ. ಸಾಮಾನ್ಯವಾಗಿ ನಮಗೇನೋ ತುಂಬಾ ದುಃಖ ಇದೆ, ನಮಗೇನೋ ತುಂಬಾ ಕಷ್ಟ ಇದೆ, ಏನೋ ತುಂಬಾ ಬಾಧೆ ನಮಗೆ ಇದೆ ಅಂತಂದ್ರೆ ಮನುಷ್ಯರಾಗಿರುವ ನಾವು ಮಾಡುವ ಸಹಜವಾದ ಕಾರ್ಯವೇನೆಂದ್ರೆ ಅದನ್ನ ನಾವು ಯಾರಾದ್ರೂ ತುಂಬಾ ಪ್ರೀತಿ ಮಾಡೋರ ಹತ್ರ ಹೇಳ್ಕೊಳ್ತೇವೆ. ನಮಗೆ ತುಂಬಾ ಹತ್ತಿರವಾಗಿರೋರು ಅಂತ, ನಮಗೆ ತುಂಬಾ ಅನ್ಯೋನ್ಯವಾಗಿ ಇರುವಂತವ್ರ ಹತ್ರ ಅದನ್ನ ನಾವು ಹೇಳ್ಕೊಳ್ತೇವೆ, ಎಲ್ಲರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತನು ಸಹ ಅವ್ರಿಗೆ ಏನ್ ಸಂಭವಿಸುವುದಕ್ಕಿದೆ ಅನ್ನೋದು ಅವ್ರ ಮುಂದೆ ಇರುವಾಗ ಬಹಳ ದುಃಖದಲ್ಲಿ ಅವರು ಇದ್ದರು. ಆಗ ಅವರ ಆ ಒಂದು ದುಃಖವನ್ನ, ಬಾಧೆಯನ್ನ ತನಗೆ ತುಂಬಾ ಆಪ್ತರಾಗಿರುವಂತ ಶಿಷ್ಯರಾಗಿರುವಂತ ಈ 3 ಹತ್ರ ಅವ್ರು ಹೇಳ್ಕೊಳ್ತಾರೆ, ಪೇತ್ರ, ಯಾಕೋಬ, ಯೋಹಾನ. ಮತ್ತಿನ್ನೊಂದು, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ನನ್ನ ಜೊತೆ ನೀವು ಎಚ್ಚರಿಕೆಯಾಗಿರಿ ಅಂತ ಹೇಳಿದ್ರು. ಏನಕ್ಕೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ನನ್ನ ಜೊತೆ ಎಚ್ಚರಿಕೆಯಾಗಿರು ಅಂತ ಹೇಳಿದ್ರು ಅಂತಂದ್ರೆ, ಸಹಜವಾಗಿ ಮನುಷ್ಯರಾಗಿರುವಂತ ನಾವು, ನಮಗೆ ಈ ತರ ತುಂಬಾ ದುಃಖ, ಬಾಧೆ, ಏನೋ ಒಂದು ದೊಡ್ಡ ಸಂಕಟ, ಇಂಥ ಕಾರ್ಯಗಳು ಎದುರಾಗುವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಒಬ್ಬರೇ ಇರೋದಕ್ಕೆ ಇಷ್ಟಪಡೋದಿಲ್ಲ, ಯಾರಾದ್ರೂ ನಮ್ ಜೊತೆ ಇರ್ಬೇಕಂತ ಇಷ್ಟಪಡುತ್ತೇವೆ. ತುಂಬಾ ಭಯ, ಏನೋ ಗಾಬರಿ, ಏನೋ ಅಪಾಯ, ಏನೋ ತೊಂದ್ರೆ ಅಂತ ಅನ್ನೋವಾಗ ನಾನು ಒಬ್ನೇ ಇರ್ತೀನಿ ಅಂತ ಒಬ್ನೇ ಇರೋದಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಒಬ್ರ ಜೊತೆ ಇರಬೇಕು. ಅದ್ರಲ್ಲೂ ಮುಖ್ಯವಾಗಿ ನಾವು ತುಂಬಾ ಪ್ರೀತಿ ಮಾಡುವಂತವ್ರು, ನಮ್ಮನ್ನ ತುಂಬಾ ಪ್ರೀತಿ ಮಾಡುವಂತವ್ರು, ನಮಗೆ ತುಂಬಾ ಬೇಕಾಗಿರುವಂತವ್ರು ನಮ್ ಜೊತೆನೆ ಇರ್ಬೇಕಂತ ಹೇಳಿ ಸಹಜವಾಗಿ ಮನುಷ್ಯರು ಎದುರು ನೋಡ್ತಾರೆ. ಯೇಸು ಕ್ರಿಸ್ತನು ತನಗೆ ಮುಂದೆ ಸಂಭವಿಸುವುದಕ್ಕಿರುವಂತ ಕಾರ್ಯಗಳನ್ನೆಲ್ಲ ತಾನು ನೆನೆಸಿ ತನಗೆ ಬಹಳ ದುಃಖ, ಒಂದು ಬಾಧೆ, ಸಂಕಟ ಆಗ್ತಾ ಇರುವ ಸಮಯದಲ್ಲಿ ತಾನು ಬಹಳವಾಗಿ ಪ್ರೀತಿಸುವ, ತನ್ನನ್ನು ಬಹಳವಾಗಿ ಪ್ರೀತಿಸುವಂತ ಶಿಷ್ಯಂದರು ತನ್ನೊಟ್ಟಿಗೆ ಇರಬೇಕಂತ ಹೇಳಿ ಅವ್ರು ಇಷ್ಟಪಟ್ರು. ಅದಕ್ಕೋಸ್ಕರವಾಗಿನೇ ಅವರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಅವ್ರು ಕರ್ಕೊಂಡು ಹೋದ್ರು. ಆಗ ಆ ರೀತಿ ನಮಗೆ ಯಾರೋ ನಮ್ಮ ಜೊತೆಲಿ ಇರುವಾಗ, ನಾವು ತುಂಬಾ ಪ್ರೀತಿ ಮಾಡುವವರು, ನಮ್ಮನ್ನ ತುಂಬಾ ಪ್ರೀತಿ ಮಾಡುವಂತವ್ರ ಜೊತೆಲಿ ಇರುವಾಗ ಅದು ನಮಗೆ ಒಂದು ಧೈರ್ಯವಾಗಿ, ಒಂದು ಬಲವನ್ನು ಕೊಡತಕ್ಕದ್ದಾಗಿ ಇರುತ್ತೆ. ಇಂಥ ಅನುಭವಗಳು ನನಗೆ ನನ್ನ ಜೀವಿತದಲ್ಲಿ ಬಹಳಷ್ಟು ಸರಿ ಆಗಿದೆ. ಈ ರೀತಿ ಸಹಜವಾಗಿ ಮನುಷ್ಯರಿಗೆ ಅನುಭವಗಳಿರುತ್ತೆ. ಇದು ಯೇಸು ಕ್ರಿಸ್ತನು ಪೂರ್ಣವಾಗಿ ತಾನು ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದ್ರು ಅನ್ನುವಂಥದ್ದನ್ನ ನಮಗೆ ತೋರಿಸಿಕೊಡುತ್ತೆ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಲೂಕನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 43ನೇ ವಾಕ್ಯವನ್ನ ನಾವು ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಶಿಷ್ಯಂದರನ್ನ ತನ್ನ ಆ ಒಂದು ಬಾಧೆಯ ಸಮಯದಲ್ಲಿ ತನಗೆ ಒಂದು ಬಲವಾಗಿರಲಿ, ಒಂದು ಆದರಣೆಯಾಗಿರಲಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ಎಚ್ಚರಿಕೆಯಾಗಿರಿ, ನೀವು ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಜೊತೆಲಿ ಕರ್ಕೊಂಡು ಬಂದು ಅವ್ರನ್ನ ಒಂದು ಸ್ಥಳದಲ್ಲಿ ಕುಳ್ಳಿಸಿ ಒಂದು ಸ್ವಲ್ಪ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಅವ್ರಿಗೆ ಅದೊಂದು ಧೈರ್ಯವಾಗಿ, ಒಂದು ಬಲವಾಗಿರುತ್ತೆ ಅಂತ ಹೇಳಿ. ಆದ್ರೆ ಜೊತೆಲೆ ಕರ್ಕೊಂಡು ಹೋಗಿ ಅವ್ರಿಗೊಂದು ಧೈರ್ಯ ತುಂಬಬೇಕಾಗಿದ್ದ, ಅವ್ರನ್ನ ಬಲಪಡಿಸ್ಬೇಕಾಗಿದ್ದ. ಯಾಕೆ ಸ್ವಾಮಿ ಏನಕ್ಕೆ ಇಷ್ಟೊಂದು ಬಾಧೆ ಪಡ್ತಾ ಇದಾರೆ, ಯಾವತ್ತೂ ನೀವು ಈ ತರ ಎಲ್ಲ ಮಾತಾಡಿಲ್ವಲ್ಲ, ನಿಮಗೆ ಅಷ್ಟು ದೊಡ್ಡ ನೋವು ಏನು, ಸಂಕಟ ಏನು ಸ್ವಾಮಿ ಅಂತ ಹೇಳಿ ಒಂದು ವೇಳೆ ಕೆಲವು ಮಾತುಗಳಿಂದ ಅವ್ರನ್ನ ವಿಚಾರಿಸೋದಕ್ಕೋ ಬಲಪಡಿಸೋದಕ್ಕೋ ಅವ್ರು ಕರ್ಕೊಂಡು ಹೋದ್ರೆ, ಈ ಶಿಷ್ಯಂದ್ರ ಮಾಡಿದ ಕೆಲಸ ಏನಂತಂದ್ರೆ ಎಲ್ಲಾ ನಿದ್ದೆ ಮಾಡಿದ್ರು. ಯೇಸು ಸ್ವಾಮಿ ಹೋಗಿ ಎಷ್ಟೋ ಕಷ್ಟಪಟ್ಟು ಬಾಧೆ ಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಿಷ್ಯಂದ್ರ ಜೊತೆಲಿ ಹೋಗಿ ಅವ್ರನ್ನ ಬಲಪಡಿಸ್ಬೇಕಂತ ಕರ್ಕೊಂಡು ಹೋದ್ರೆ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಮಗೇನೋ ತುಂಬಾ ಕಷ್ಟ ಬಾಧೆ ಇದ್ದು, ನಮಗೆ ಯಾರೋ ತುಂಬಾ ಪ್ರಿಯವಾಗಿರುವಂತವ್ರು, ಆಪ್ತರಾಗಿರುವಂತವ್ರ ಹತ್ರ ನಮ್ಮ ಬಾಧೆ ಏನೋ ಹೇಳ್ಕೊಳ್ಳುವಾಗ ಅವರು ನಮ್ಗೆ ಸ್ವಲ್ಪ ಧೈರ್ಯ ತುಂಬಾ ಕೆಲಸ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಆದರಣೆ ಆಗಿರುತ್ತೆ. ಆದ್ರೆ ನಾವ್ ಏನ್ ಹೇಳಿದ್ರು ಕೂಡ ಅವ್ರು ಕೇಳಿ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ರೆ, ಇಲ್ಲ ಅಂದ್ರೆ ಅಯ್ಯೋ ಬಿಡು ಅಂತ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಅವ್ ನಮ್ಗೆ ಹೆಂಗಿರುತ್ತೆ, ಅಯ್ಯೋ ನನಗಿಂತ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಇಕ್ಕಟ್ಟಾದ ಸಮಯದಲ್ಲಿ ಏನೋ ಸ್ವಲ್ಪ ಧೈರ್ಯ ಹೇಳ್ತಾರೆ ಅಂತ ಇವ್ರ ಹತ್ರ ನನ್ ಕಷ್ಟ ಹೇಳ್ಕೊಂಡ್ರೆ, ಇವ್ರು ನೋಡಿದ್ರೆ ಅದನ್ನ ಲಕ್ಷ್ಯಕ್ಕೆ ತಗೊಳ್ತಾ ಇಲ್ಲ, ಅದನ್ನ ಗಮನನೇ ಕೊಡ್ತಾ ಇಲ್ಲ, ಇವ್ರು ನಿದ್ದೆ ಮಾಡ್ತಾ ಇದಾರೆ ಅಂತ ನಮಗೇನಂತ ಇನ್ನ ಒಂದು ಬಾಧೆ ನಮಗೆ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನೂ ಆಯ್ತು. ಶಿಷ್ಯಂದ್ರಿಗೆ ಹೇಳಿಕೊಂಡು ಎಚ್ಚರವಾಗಿರಿ, ನನ್ನ ಜೊತೆಯಲ್ಲಿ ಪ್ರಾರ್ಥಿಸಿರಿ ಅಂತೆಲ್ಲ ಹೇಳಿದ್ರೆ ಇವ್ರು ಹೋಗಿ ಪ್ರಾರ್ಥನೆ ಮಾಡಿ ಬರೋ ಅಷ್ಟರಲ್ಲಿ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಆದ್ರೆ ಅಂತ ಸಮಯದಲ್ಲಿ
ದೇವರೇನ್ ಮಾಡ್ತಾರೆ ಅಂದ್ರೆ, ಲೂಕನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 43ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನ ಬಲಪಡಿಸಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ, ನನ್ನ ಶಿಷ್ಯಂದ್ರು ನನಗೆ ಒಂದು ಬಲ ಕೊಡ್ತಾರೆ, ನನಗೊಂದು ಆದರಣೆ ಆಗಿರುತ್ತೆ, ಈ ಒಂದು ಇಕ್ಕಟ್ಟಾದ ಸಮಯದಲ್ಲಿ ನನಗೆ ಧೈರ್ಯ ತರುವಂತ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೊಂಡು ಅವ್ರ ಹತ್ರ ಅವರು ಬಾಧೆ ಹೇಳ್ಕೊಂಡ್ರು. ಅವ್ರ ಹತ್ರ ನನ್ನ ಜೊತೆಯಲ್ಲಿ ಇರಿ, ಎಚ್ಚರಿಕೆ ಆಗಿರಿ, ಪ್ರಾರ್ಥನೆ ಮಾಡಿ ಅಂತೆಲ್ಲ ಹೇಳಿದ್ರು. ಆದ್ರೆ ಇವ್ರೇನ್ ಮಾಡಿದ್ರು, ಅಂತ ಒಂದು ಕಷ್ಟಕರವಾದ ಸ್ಥಿತಿಯಲ್ಲಿ ಇವ್ರಿಗೆ ಮುಂದೆ ಏನಾಗುತ್ತೆ ಏನು ಗೊತ್ತಿಲ್ಲ. ಇವ್ರೇನ್ ಮಾಡಿದ್ರು, ಆರಾಮ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ರು. ಅದು ರಾತ್ರಿ ಕೂಡ ಆಗಿದೆ, ಸರಿ ಹೊತ್ತಾಗಿದೆ. ಆದ್ರಿಂದ ಈ ನಿದ್ದೆ ಇವ್ರೇನ್ ಮಾಡಿದ್ರು, ನಿದ್ದೆ ಮಾಡ್ಬಿಟ್ರು. ಆದ್ರೆ ದೇವರಿಗೆ ತನ್ನ ಸ್ಥಿತಿ ಏನಂತ ಗೊತ್ತು. ಆದ್ರೆ ದೇವ್ರೇನ್ ಮಾಡ್ತಾರೆ, ಆ ಸಮಯದಲ್ಲಿ ಒಂದು ದೇವದೂತನನ್ನ ಕಳುಹಿಸಿಕೊಡ್ತಾರೆ. ಆ ದೇವದೂತನ ಬಂದು ತನ್ನನ್ನ ಬಲಪಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು, ಶಿಷ್ಯಂದ್ರನ್ನ ತನ್ನ ಆ ಒಂದು ಬಾಧೆಯ ಸಮಯದಲ್ಲಿ ತನಗೆ ಒಂದು ಬಲವಾಗಿರಲಿ, ಒಂದು ಆದರಣೆ ಆಗಿರಲಿ ಅಂತ ಹೇಳಿ, ನನ್ನ ಜೊತೆಯಲ್ಲಿ ಎಚ್ಚರಿಕೆ ಆಗಿರಿ, ನೀವು ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಜೊತೆಲಿ ಕರ್ಕೊಂಡು ಬಂದು ಅವ್ರನ್ನ ಒಂದು ಸ್ಥಳದಲ್ಲಿ ಕುಳ್ಳಿಸಿ ಒಂದ್ ಸ್ವಲ್ಪ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದ್ರು. ಆದ್ರೆ ಈ ಶಿಷ್ಯಂದ್ರ ಜೊತೆಲಿ ಹೋಗಿ ಅವ್ರನ್ನ ಬಲಪಡಿಸ್ಬೇಕಂತ ಕರ್ಕೊಂಡು ಹೋದ್ರೆ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಜೀವಿತಗಳಲ್ಲೂ ಸಹ ನಮಗೆ ಸಂಭವಿಸಬಹುದು. ನಮ್ಮನ್ನ ಬಲಪಡಿಸಬೇಕಾಗಿರುವಂತವ್ರು, ನಮಗೆ ಸಹಾಯ ಕೊಡಬೇಕಾಗಿರುವಂತವ್ರು, ನಮ್ಮ ಕಷ್ಟವನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತವ್ರು, ನಮ್ಮ ಜೊತೆಲಿ ಇರಬೇಕಾಗಿರುವಂತವ್ರು, ನಮ್ಮನ್ನ ನಡೆಸಬೇಕಾಗಿರುವಂತವ್ರು ಮುಖ್ಯವಾದ ಸಮಯಗಳಲ್ಲಿ ನಮ್ಮನ್ನ ಕೈ ಬಿಟ್ಟು ಬಿಡಬಹುದು. ನಾವು ಯಾರ ಮೇಲೆ ನಿರೀಕ್ಷೆ ಇಟ್ಟಿರ್ತೇವೆ, ಯಾರನ್ನ ಎದುರು ನೋಡ್ತಾ ಇರ್ತೇವೆ ಅಂತವ್ರು ಮುಖ್ಯವಾದ ಸಮಯಗಳಲ್ಲಿ ಒಂದು ವೇಳೆ ನಮ್ಮ ಜೊತೆಗೆ ಬರದೆ ಹೋಗಬಹುದು. ಆದ್ರೆ ಒಂದು ವೇಳೆ ಅಂತ ಸಮಯ ನಮಗೆ ಬರುವಾಗಲೂ ನಾವು ನಿರೀಕ್ಷೆ ಮಾಡಿದಂತವ್ರು, ಎದುರು ನೋಡಿದಂತವರು ಆ ಸಮಯಕ್ಕೆ ನಮಗೆ ಆಗದೆ ಹೋದಾಗಲೂ ಸಹ ದೇವರು ನಮ್ಮನ್ನ ಎಂದಿಗೂ ಮರೆತು ಬಿಡುವ ಆತನಲ್ಲ. ಹಲ್ಲೆಲೂಯಾ. ಒಬ್ಬರು ಮಾಡಿಲ್ಲ ಅಂತಂದ್ರೂ ಕೂಡ ನಮಗೆ ಸಹಾಯವನ್ನು ಮಾಡುವಂತ, ಬಲಪಡಿಸುವಂತ ಇನ್ನೊಬ್ಬರನ್ನ ಎಲ್ಲೋ ದೇವರು ಇಟ್ಟಿರ್ತಾರೆ. ಅವ್ರ ಮುಖಾಂತರವಾಗಿ ದೇವರಿಂದ ನಮಗೆ ಬರಬೇಕಾಗಿರುವಂತ ಸಹಾಯ ಬಂದೇ ಬರುತ್ತೆ. ಹಲ್ಲೆಲೂಯಾ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ, ಮನುಷ್ಯರನ್ನ ನೆಚ್ಚಿಕೊಳ್ಳುವುದಕ್ಕಿಂತಲೂ ದೇವರನ್ನ ಹಿಡಿದುಕೊಳ್ಳಬೇಕು. ಮನುಷ್ಯರನ್ನ ಹಿಡಿದುಕೊಳ್ಳುವಾಗ ಬೇಕಾದ ಸಮಯದಲ್ಲಿ ಅವ್ರು ನಿದ್ರೆ ಮಾಡಿ ಬಿಡಬಹುದು. ಆದ್ರೆ ದೇವರನ್ನ ಹಿಡಿದುಕೊಳ್ಳುವಾಗ ದೇವರು ನಮಗೆ ಯಾವಾಗಲೂ ಸಹಾಯವನ್ನು ಮಾಡುವುದಕ್ಕೆ ಶಕ್ತರಾಗಿರ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನ ಬಲಪಡಿಸುವುದಕ್ಕಾಗಿ ದೇವರು ತನ್ನ ದೂತನನ್ನು ಕಳುಹಿಸಿ ಅವರನ್ನ ಬಲಪಡಿಸುವುದನ್ನು ನಾವು ಕಾಣುತ್ತೇವೆ. ಇದರ ಮುಖಾಂತರ ಯೇಸು ಕ್ರಿಸ್ತನು ಪೂರ್ಣವಾಗಿ ತಾನು ಮನುಷ್ಯನಾಗಿ ಇದ್ದಾನೆ ಎನ್ನುವುದನ್ನ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಗೆತ್ಸಮನ ತೋಟದಲ್ಲಿ ಹೋಗಿ ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ತಂದೆಯೇ, ನಿಮ್ಮ ಚಿತ್ತವಾಗಿದ್ದರೆ ಈ ಪಾತ್ರೆ ನಮ್ಮನ್ನು ಬಿಟ್ಟು ಹೋಗಲಿ. ನಿಮ್ಮ ಚಿತ್ತವಾಗಿದ್ದರೆ ಈ ಒಂದು ಬಾಧೆ, ಸಂಕಟ ಏನೆಲ್ಲ ನನಗೆ ಬರೋದಕ್ಕಿದೆ ಅದು ಒಂದು ವೇಳೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇದ್ರೆ ಬಿಟ್ಟು ಹೋಗಲಿ ಅಂತ ಹೇಳಿ, ಆದ್ರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇನಿದೆ ಅದು ನಡೆಯಲಿ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಮಾಡಿದಂತ ಪ್ರಾರ್ಥನೆಗೆ ತಾನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ದೇವರ ಉತ್ತರವನ್ನು ಕೊಡಲಿಲ್ಲ. ಹಂಗಂತಂದ್ರೆ, ಸ್ವಾಮಿ ನಿಮ್ಮ ಚಿತ್ತವಿದ್ದರೆ ಈ ಪಾತ್ರೆ ಬಿಟ್ಟು ಹೋಗಲಿ ಅಂತ ಕೇಳ್ಕೊಂಡ್ರು. ಆದ್ರೆ ಆಮೇಲೆ ಕೂಡ ಅವರು ನಿಮ್ಮ ಚಿತ್ತವೇ ಆಗಲಿ ಅಂತಂದ್ರು. ಆ ಪಾತ್ರೆ ಅವರನ್ನ ಬಿಟ್ಟು ಹೋಗಬೇಕನ್ನುವಂಥದ್ದು ದೇವರ ಚಿತ್ತವಲ್ಲ. ಅವರು ಕೇಳಿದ ರೀತಿಯಲ್ಲಿ ತಂದೆ ಉತ್ತರವನ್ನು ಕೊಡಲಿಲ್ಲ. ಆದ್ರೆ ಅದಕ್ಕೆ ಬದಲಾಗಿ ಬೇರೆ ರೀತಿಯಲ್ಲಿ ದೇವರ ಉತ್ತರವನ್ನು ಕೊಡ್ತಾರೆ. ಯೇಸು ಕ್ರಿಸ್ತನು ಮಾಡಿದ ಪ್ರಾರ್ಥನೆ, ತಂದೆ ನಿಮ್ಮ ಚಿತ್ತವಾಗಿದ್ದರೆ ಈ ಪಾತ್ರೆ ಬಿಟ್ಟು ಹೋಗಲಿ ಅಂತ ಅವ್ರು ಹೇಳಿದ್ರು. ಆದ್ರೆ ತಂದೆ ಈ ಪಾತ್ರೆ ನಿನ್ನ ಬಿಟ್ಟು ಹೋಗುತ್ತೆ ಅಂತ ಉತ್ತರವನ್ನು ಕೊಡಲಿಲ್ಲ. ಆದ್ರೆ ಈ ಪಾತ್ರೆಯನ್ನ ನೀನ್ ಕುಡಿಯಲೇಬೇಕು, ಇದರಲ್ಲಿ ನೀನ್ ಬರುವುದನ್ನ ಅನುಭವಿಸಲೇಬೇಕು ಅಂತ ಹೇಳಿ ಆ ಪಾತ್ರೆನ ತೆಗೆದು ಬಿಡಲಿಲ್ಲ. ಆದ್ರೆ ಆ ಪಾತ್ರೆಯನ್ನ ಸ್ವೀಕರಿಸಿ ಅದನ್ನ ಅನುಭವಿಸಿ ತೀರಿಸುವುದಕ್ಕೆ, ತನ್ನನ್ನ ಬಲಪಡಿಸುವ ಹಾಗೆ ದೇವರು ತನ್ನ ದೂತರನ್ನ ಕಳುಹಿಸಿಕೊಟ್ರು. ಹಲ್ಲೆಲೂಯಾ. ನಮ್ಮ ಜೀವಿತಗಳಲ್ಲಿಯೂ ಸಹ ಅನೇಕ ಸರಿ ಇಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ನಮಗೆ ಎದುರಾಗುವಂತ ಏನೋ ಒಂದು ಸ್ಥಿತಿಯನ್ನು ನೋಡಿ, ಸ್ವಾಮಿ ಇದು ಸಾಕಪ್ಪ, ಇದನ್ನು ಬೇಡಪ್ಪ, ಅಯ್ಯೋ ಇದರಿಂದ ನಮ್ಗೆ ಬಿಡಿಸಪ್ಪ ಅಂತ ಹೇಳಿ ನಾವು ಎಷ್ಟೋ ಕಾರ್ಯಗಳನ್ನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ಅನೇಕ ಸಮಯಗಳಲ್ಲಿ ನಾವು ಎದುರು ನೋಡುವಂತ ಕಾರ್ಯ ಯಾವುದೋ ಒಂದು ಆಗೋದಿಲ್ಲ. ನಾವೇನ್ ಬೇಡ ಅಂತ ಹೇಳ್ತಾ ಇರ್ತೀವೋ, ಏನ್ ಸ್ವಾಮಿ ತೆಗೆದಾಕು, ಸಾಕು, ಬಿಡಿಸು ಅಂತ ಹೇಳ್ತಾ ಇರ್ತೀವೋ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆದ್ರೆ ಅದನ್ನ ಜಾಸ್ತಿ ಆಗೋ ರೀತಿ ಕಾಣಿಸ್ತಾ ಇರುತ್ತೆ, ಅಥವಾ ಅದ್ ಬಿಟ್ಟು ಹೋಗೋ ರೀತಿಯನ್ನ ಕಾಣಿಸ್ತಾ ಇರೋದಿಲ್ಲ. ಆಗ ಸ್ವಾಮಿ ನಾನು ಎಷ್ಟೆಲ್ಲಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀನೇನಪ್ಪ ನನಗೆ ಏನು ಮಾಡ್ತಾನೆ ಇಲ್ಲ ಅನ್ನೋ ತರ ನಾವು ಅನ್ಕೊಳ್ತಾ ಇರ್ತೇವೆ. ಆದ್ರೆ ದೇವರು ಒಂದು ವೇಳೆ ನಾವು ಎದುರು ನೋಡುವಂತದ್ದನ್ನ, ನಮ್ಮ ಕಣ್ಣಿಗೆ ಏನ್ ಸರಿ ಅಂತ ಅನ್ಸುತ್ತೋ, ನಮಗೆ ಏನು ಒಳ್ಳೇದು ಅಂತ ಅನ್ಸುತ್ತೋ ಅದನ್ನ ಬಹುಶಃ ದೇವರು ನೆರವೇರಿಸದೆ ಹೋಗಬಹುದು. ಅದು ತಂದೆಯ ಚಿತ್ತವಾಗದೇ ಇದ್ದಿರಬಹುದು. ಆದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳದೆ ಇರುವುದಿಲ್ಲ.
ಅದನ್ನ ದೇವರು ಬದಲಾಯಿಸದೇ ಹೋದ್ರು ಕೂಡ ಆ ಸ್ಥಿತಿಯನ್ನು ಎದುರಿಸುವಂತ ಬಲವನ್ನ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಯಿಂದ ಆ ಪಾತ್ರೆಯನ್ನ ದೇವರು ತೆಗೆದು ಹಾಕಲಿಲ್ಲ, ಆದ್ರೆ ಆ ಪಾತ್ರೆಯನ್ನ ಕುಡಿಯುವಂತೆ, ತಂದೆಯ ಚಿತ್ತವನ್ನು ನೆರವೇರಿಸುವಂತೆ ದೇವರು ದೂತನನ್ನು ಕಳುಹಿಸಿ ದೇವರು ತನ್ನನ್ನು ಬಲಪಡಿಸುವುದನ್ನು ನಾವು ಕಾಣುತ್ತೇವೆ. ಇದೇ ರೀತಿ ನಮ್ಮ ಜೀವಿತಗಳಲ್ಲಿಯೂ ಕೆಲ ಸಮಯಗಳಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನ ಹಾಗೆ ನೆರವೇರಿಸದೆ ಹೋಗಬಹುದು. ಆದ್ರೆ ಹಾಗಂತ ಹೇಳಿ ದೇವರು ನಮ್ಮ ಪ್ರಾರ್ಥನೆ ಕೇಳಿಲ್ಲ ಅಂತಲ್ಲ, ಆದ್ರೆ ಆ ಕಾರ್ಯವನ್ನು ನಾವು ಎದುರಿಸುವ ಹಾಗೆ ದೇವರು ನಮಗೆ ಬಲವನ್ನು ಕೊಡ್ತಾರೆ, ದೇವರು ನಮಗೆ ಕೃಪೆಯನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ಯೇಸು ಕ್ರಿಸ್ತನಿಗೆ ದೇವರು ದೂತನನ್ನ ಕಳುಹಿಸಿ ತನ್ನನ್ನ ಬಲಪಡಿಸುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 44ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆತನು ಮನೋವ್ಯಥವುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಇತ್ತು. ಇಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡುವಾಗ ಅವರ ಬೆವರು ರಕ್ತದ ಹನಿಗಳ ರೀತಿಯಲ್ಲಿ ಅದು ಭೂಮಿಗೆ ಬೀಳ್ತಾ ಇತ್ತು ಅಂತ ಬರೆಯಲ್ಪಟ್ಟಿದೆ. ಇದಕ್ಕೆ ವಿಜ್ಞಾನ ಏನ್ ಕಾರಣ ಹೇಳುತ್ತೆ ಅಂತಂತಂದ್ರೆ ಹೆಮಾಟಿಟ್ರೋಸಿಸ್ ಅಂತ ವಿಜ್ಞಾನದಲ್ಲಿ ಹೇಳ್ತಾರೆ. ಹೆಮಾಟಿಟ್ರೋಸಿಸ್ ಅನ್ನುವಂಥದ್ದು ಒಂದು ವಿಧವಾದ ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ ಬರುವಾಗ ಏನಾಗುತ್ತೆ ಅಂದ್ರೆ ಮನುಷ್ಯನ ಬೆವರಿನೊಟ್ಟಿಗೆ ರಕ್ತವು ಸೇರಿಕೊಂಡು ಅದು ಬರುತ್ತೆ. ಸಹಜವಾಗಿ ಮನುಷ್ಯರಿಗೆ ಬೆವರು ಬರುತ್ತೆ, ಆದ್ರೆ ಆ ಬೆವರಿನೊಟ್ಟಿಗೆ ರಕ್ತವು ಸೇರಿ ರಕ್ತ ಬೆವರು ಒಟ್ಟಾಗಿ ಆಚೆ ಬರುವಂತದನ್ನ ಹೆಮಾಟಿಟ್ರೋಸಿಸ್ ಅಂತ ಕರೀತಾರೆ. ಇದು ಯಾಕೆ ಸಂಭವಿಸುತ್ತೆ ಅಂತಂತಂದ್ರೆ ಮನುಷ್ಯನೊಬ್ಬನು ಬಹಳ ಒತ್ತಡಕ್ಕೆ ಒಳಗಾಗುವಾಗ, ತುಂಬಾ ತನಗೆ ಬಾಧೆ ಆಗುವಾಗ, ತನ್ನ ಶರೀರ ತಡ್ಕೊಳ್ಳುವಷ್ಟು ಬಾಧೆಗಿಂತಲೂ ಇನ್ನೂ ಹೆಚ್ಚಿನ ಒತ್ತಡ ತನಗೆ ಬರುವಾಗ, ಏನೋ ಒಂದು ದಿಗಿಲು, ಒಂದು ಭಯ ಅಥವಾ ಏನೋ ಒಂದು ಬಾಧೆ ತನ್ನ ಶರೀರದಲ್ಲಿ ಬರುವ ಸಮಯದಲ್ಲಿ ಆ ಒಂದು ಒತ್ತಡವನ್ನ ತಾನು ನಿಭಾಯಿಸುವುದಕ್ಕಾಗದಿರುವಂತಹ ಸಮಯದಲ್ಲಿ ಅದ್ ಮಿತಿ ಮೀರಿ ಆ ಒತ್ತಡ ಹೋಗುವಾಗ ತನ್ನ ಶರೀರದಲ್ಲಿ ಬೆವರಿನೊಟ್ಟಿಗೆ ರಕ್ತವೂ ಸಹ ಸೇರಿ ಅದು ಆಚೆ ಬರುತ್ತೆ ಅಂತ ವಿಜ್ಞಾನದಲ್ಲಿ ಹೇಳ್ತಾರೆ. ಯೇಸು ಕ್ರಿಸ್ತನಿಗೆ ಗೆತ್ಸೆಮನೆ ತೋಟದಲ್ಲಿ ಅದೇ ಆಯಿತು. ಅವರು ಬಹಳ ಒತ್ತಡಕ್ಕೆ ಒಳಗಾಗಿ ಮುಂದೆ ಅವರಿಗೆ ಸಂಭವಿಸುವುದಕ್ಕಿರುವಂತಹ ಆ ವಿಪರೀತವಾದ ಬಾಧೆಗಳನ್ನ ನೆನೆಸಿ ಅವ್ರು ಬಹಳ ಮನಸ್ಸಿನಲ್ಲಿ ಒತ್ತಡಕ್ಕೆ ಒಳಗಾಗಿ ಅವರು ಬಹಳ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿರುವಂತಹ ಸಮಯಗಳಲ್ಲಿ ಅವರ ರಕ್ತವು ಆ ಬೆವರಿನೊಟ್ಟಿಗೆ ಸೇರಿ ಅದು ಭೂಮಿಗೆ ಬಿದ್ದಿತು. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಮೊಟ್ಟ ಮೊದಲು ರಕ್ತವನ್ನು ಸುರಿಸಿದ್ದು ಆ ಗೆತ್ಸೆಮನೆ ತೋಟದಲ್ಲಿ. ಆ ಗೆತ್ಸೆಮನೆ ತೋಟದಲ್ಲಿಯೇ ಅವರು ನಮಗಾಗಿ ಮೊಟ್ಟ ಮೊದಲು ರಕ್ತವನ್ನು ಸುರಿಸುವುದಕ್ಕೆ ಪ್ರಾರಂಭಿಸಿದರು. ಅದ ಕಡೆ ಶಿಲುಬೆಯಲ್ಲಿ ಮುಗಿಯಿತು. ಗೆತ್ಸೆಮನೆ ತೋಟದಲ್ಲಿ ರಕ್ತವನ್ನು ಸುರಿಸುವುದಕ್ಕೆ ಪ್ರಾರಂಭಿಸಿ ಅದು ಶಿಲುಬೆಯಲ್ಲಿ ಮುಗಿಯುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಮತ್ತಾಯನ ಬರೆದಂತ ಸುವಾರ್ತೆ 26ನೇ ಅಧ್ಯಾಯ 47ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ರೀತಿಯಾಗಿದೆ. ಆತನು ಇನ್ನೂ ಮಾತಾಡುತ್ತಿರಲು ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು, ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು. ಯೇಸು ಸ್ವಾಮಿ ಶಿಷ್ಯಂದರೊಟ್ಟಿಗೆ ಮಾತಾಡ್ತಾ ಇರುವಂತಹ ಸಮಯದಲ್ಲಿ ಅಷ್ಟರಲ್ಲಾಗಲೇ ಯೂದ ಒಂದಷ್ಟು ದೊಡ್ಡ ಗುಂಪು ಜನಗಳನ್ನ ಕರ್ಕೊಂಡು ಬಂದು ಆ ತೋಟದ ಹತ್ರಕ್ಕೆ ತಾನು ಬರ್ತಾನೆ. ಆಗ ದೇವರ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಮಹಾಯಾಜಕರು, ಜನರ ಹಿರಿಯರು, ಇವರ ಕಡೆಯಿಂದ ಬಹುಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು. ಯೇಸು ಕ್ರಿಸ್ತನನ್ನ ಗೆತ್ಸೆಮನೆ ತೋಟದಿಂದ ಹಿಡಿದುಕೊಂಡು ಹೋಗೋದಕ್ಕೆ ಎಷ್ಟು ಜನ ಬಂದ್ರು ಅಂತ ಅಂದ್ರೆ ಇಲ್ಲಿ ವಾಕ್ಯ ಹೇಳೋದು ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳೊಡನೆ ಬಂತು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ಯೋಹಾನನ ಬರೆದಂತ ಸುವಾರ್ತೆ 18ನೇ ಅಧ್ಯಾಯ 3ನೇ ವಾಕ್ಯವನ್ನ ಓದಿ ನೋಡಿದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ಯೂದನು ಸಿಪಾಯಿಗಳ ಪಟಾಲಮ್ಮನ್ನು, ಮಹಾಯಾಜಕರು ಮತ್ತು ಫರಿಸಾಯರು ಕೊಟ್ಟ ಓಲೇಕಾರರನ್ನು ಕರೆಕೊಂಡು ದೀವಿಟಿಗೆಗಳನ್ನು, ಪಂಜೆಗಳನ್ನು, ಆಯುಧಗಳನ್ನು ಹಿಡಿಸಿಕೊಂಡು ಅಲ್ಲಿಗೆ ಬಂದನು. ಮತ್ತಾಯ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ದೊಡ್ಡ ಜನಗಳ ಗುಂಪು ಯೇಸು ಕ್ರಿಸ್ತನನ್ನ ಹಿಡಿದುಕೊಂಡು ಹೋಗೋದಕ್ಕೆ ಬಂದರು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಯೋಹಾನನು ಏನ್ ಬರೀತಾರೆ ಅಂತಂದ್ರೆ, ಯೂದನು ಸಿಪಾಯಿಗಳ ಪಟಾಲಮನ್ನು, ಮಹಾಯಾಜಕರು ಮತ್ತು ಫರಿಸಾಯರು ಕೊಟ್ಟ ಓಲೇಕಾರರನ್ನು ಕರೆದುಕೊಂಡು ಬಂದನು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಮೊದಲಾಗಿ ಸಿಪಾಯಿಗಳ ಪಟಾಲಂ ಅಂತ ಯೋಹಾನನು ಬರೆಯೋದನ್ನ ಕಾಣ್ತೇವೆ. ಈ ಸಿಪಾಯಿಗಳ ಪಟಾಲಂ ಅಂದ್ರೆ ಏನು? ಸಿಪಾಯಿಗಳಂದ್ರೆ ಸೈನಿಕರಂತ ನಮಗೆ ಗೊತ್ತು.
ಈ ಪಟಾಲಂ ಅಂದ್ರೆ ಅರ್ಥ ಏನು? ಪಟಾಲಂ ಅಂತಂದ್ರೆ ಅರ್ಥ, ಅದಕ್ಕೆ 600 ಜನ ಅಂತ ಹೇಳಿ ಅರ್ಥ. 600 ಜನ ಸೈನಿಕರಿರುವಂತ ಒಂದು ಗುಂಪಿಗೆ ಪಟಾಲಂ ಅಂತ ಹೇಳಿ ಕರೀತಾರೆ. ಆಗ ಆ ಯೂದ ಸಿಪಾಯಿಗಳ ಪಟಾಲಮನ್ನ ಕರ್ಕೊಂಡ್ ಬಂದ ಅಂತಂದ್ರೆ 600 ಜನ ಸೈನಿಕರನ್ನ ತನ್ನ ಜೊತೆ ಕರ್ಕೊಂಡ್ ಬಂದ ಅಂತ ಹೇಳಿ ಅದಕ್ಕೆ ಅರ್ಥ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ವೇದ ಪಂಡಿತರು, ಅಲ್ಲಿ 600 ಜನ ಬಂದಿಲ್ಲ, ಆದ್ರೆ 3ರಲ್ಲಿ 1 ಭಾಗ ಬಂದ್ರು. ಒಂದು ಪಟಾಲಂಗೆ 600 ಜನ ಸೈನಿಕರು ಇರ್ತಾರೆ, ಆದ್ರೆ 600 ಜನನು ಬರೋದಕ್ಕೆ ಹೋಗ್ಲಿಲ್ಲ, ಆದ್ರೆ ಅದರಲ್ಲಿ 3ರಲ್ಲಿ 1 ಭಾಗದ ಜನ ಬಂದ್ರು, ಅಂದ್ರೆ 200 ಜನ ಸೈನಿಕರು ಬಂದ್ರು ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಏನ್ ಹೇಳ್ತಾರೆ, ಇಲ್ಲ ಅಲ್ಲಿ 600 ಜನ ಪೂರ್ತಿ ಬಂದ್ರು ಅಂತ ಹೇಳ್ತಾರೆ. ಹೇಗೋ ಯೇಸು ಕ್ರಿಸ್ತನನ್ನು ಹಿಡಿಯೋದಕ್ಕೆ ಎಷ್ಟು ಜನ ಬಂದ್ರು ಅಂತಂದ್ರೆ 200ರಿಂದ ಸುಮಾರು 600 ಜನದವರೆಗೂ ಬಂದ್ರು, ಸೈನಿಕರು ಮಾತ್ರ. ಅವ್ರು ಮಾತ್ರ ಅಲ್ದರ ಜನರ ಗುಂಪು, ಇವರುಗಳು ಆ ಓಲೆಕಾರರಂತೆಲ್ಲ ಇದ್ರು. ಆ ಓಲೆಕಾರರು ಮತ್ತೆ ದೇವಸ್ಥಾನದಲ್ಲಿ ಕಾಯುವಂತವರುಗಳು, ಬೇರೆ ಅಧಿಕಾರಿಗಳು, ಅವ್ರು ಇವ್ರನ್ನೆಲ್ಲ ಸೇರಿಸಿ ಅವರು ಒಂದಷ್ಟು ಜನ ಸೇರಿಸಿ ಕಳಿಸಿದ್ರು. ಆಗ ಕಡಿಮೆ ಅಂದ್ರೆ 200ರಿಂದ 600, ಅದಕ್ಕಿಂತ ಹೆಚ್ಚಿನ ಜನಗಳು ಬರುವಂತದನ್ನ ನಾವು ಕಾಣ್ತೇವೆ. ಯೋಹಾನನ ಸುವಾರ್ತೆಯಲ್ಲಿ 4ನೇ ವಾಕ್ಯದಿಂದ ಓದ್ತಾ ಹೋದ್ರೆ ಈ ರೀತಿಯಾಗಿದೆ. ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನ ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು, ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಆತನನ್ನು ಹಿಡುಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ಆತನು ಅವರಿಗೆ, ನಾನೇ ಅವನು ಎಂದು ಹೇಳಿದಾಗ ಅವರ ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ಯೂದನು ತನ್ನ ಜೊತೆಲಿದ್ದಂತ ಜನಗಳೆಲ್ಲ ಸುಮಾರು 200ರಿಂದ 600, ಅದಕ್ಕಿಂತ ಹೆಚ್ಚಿನ ಜನಗಳು ದೊಡ್ಡ ಗುಂಪಾಗಿ ಕತ್ತಿಗಳನ್ನು ದೊಣ್ಣೆಗಳನ್ನೆಲ್ಲ ಹಿಡಿದುಕೊಂಡು ಯೇಸು ಕ್ರಿಸ್ತನನ್ನ ಹಿಡಿದುಕೊಳ್ಬೇಕಂತ ಬರ್ತಾರೆ. ಅವ್ರು ಬರ್ತಾ ಇರೋ ಸಮಯದಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಆ ಗೆತ್ಸೆಮನೆ ತೋಟದ ಮುಂಭಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು, ನೀವು ಯಾರನ್ನ ಹುಡುಕ್ತಾ ಇದ್ದೀರಿ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಆಗ ಅವರಲ್ಲಿ ಅವರು, ನಾವು ನಜರೇತಿನ ಯೇಸುವನ್ನು ಹುಡುಕ್ತೀವಿ ಅಂತ ಹೇಳ್ತಾರೆ. ಹಂಗ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ಹೇಳ್ತಾರೆ, ನಾನೇ ಆತನು ಅಂತ ಹೇಳ್ತಾರೆ. ಹಂಗ ಹೇಳಿದ ತಕ್ಷಣ ಅವರೆಲ್ಲರೂ ಹಿಂದೆ ಸರಿದು ಎಲ್ಲರೂ ನೆಲಕ್ಕೆ ಬಿದ್ದರು ಅಂತ ದೇವರ ವಾಕ್ಯದಲ್ಲಿದೆ. ಆಗ ಯೇಸು ಕ್ರಿಸ್ತನು ನಾನೇ ಆತನು, ನಾನೇ ಯೇಸು ಅಂತ ಹೇಳಿದ ತಕ್ಷಣ ಈ ಜನಗಳನ್ನ ಹಿಂದೆ ಸರಿದು ಅವ್ರ ನೆಲದಲ್ಲಿ ಬೀಳೋದಕ್ಕೆ ಕಾರಣ ಏನು? ಅದ್ರಲ್ಲಿ ಎಷ್ಟು ಜನಗಳಿದ್ರು ಅಂದ್ರೆ ಸುಮಾರು 200ರಿಂದ 600 ಜನ ಇದ್ರು, ಕಡಿಮೆ ಅಂದ್ರೆ. ಅಷ್ಟು ಜನಗಳು ಒಂದು ದೊಡ್ಡ ಗುಂಪು, ಕೈಯಲ್ಲೆಲ್ಲ ಕತ್ತಿಗಳು ದೊಣ್ಣೆಗಳು ಹಿಡ್ಕೊಂಡು ಬಂದಿದ್ದಾರೆ. ಯೇಸು ಕ್ರಿಸ್ತನ ನಾನೇ ಯೇಸು ಅಂತ ಹೇಳಿದ ತಕ್ಷಣ ಹಾಗೆ ಎಲ್ಲ ಹಿಂದೆ ಸರಿದು ಅವ್ರ ನೆಲದಲ್ಲಿ ಬಿದ್ದು ಹೋದ್ರು. ಅದಕ್ಕೆ ಕಾರಣ ಏನು? ಅದಕ್ಕೆ ಅರ್ಥ ಏನು ಅಂತಂದ್ರೆ, ಈ ಜನಗಳೇನ್ ನೆಲೆಸಿದ್ರು, ಇವ್ರೇನಿಗೆ ಒಂದು ದೊಡ್ಡ ಗುಂಪಾಗಿ ದೊಣ್ಣೆಗಳನ್ನ ಕತ್ತಿಗಳೆಲ್ಲ ಹಿಡ್ಕೊಂಡು ಬಂದ್ರು ಯೇಸು ಕ್ರಿಸ್ತನನ್ನ ಹಿಡ್ಕೊಂಡು ಹೋಗೋದಕ್ಕೆ ಅಂತಂದ್ರೆ, ಒಂದು ವೇಳೆ ನಾವು ಹೋಗಿ ಯೇಸು ಕ್ರಿಸ್ತನನ್ನ ಹಿಡಿಯೋದಕ್ಕೆ ಬರುವಾಗ ಆತ ನಮ್ಗೆ ವಿರುದ್ಧವಾಗಿ ಯುದ್ಧ ಮಾಡ್ಬೋದು. ತನ್ನ ಜೊತೆ ಇರುವಂತ ಬೇರೆ ಶಿಷ್ಯಂದ್ರು, ಒಂದು ವೇಳೆ ಇನ್ನ ಯಾರಾದ್ರೂ ಜನಗಳೆಲ್ಲ ಇದ್ರೆ ಅವರೆಲ್ಲ ಸೇರಿ ಕತ್ತಿಗಳು ಹಿಡ್ಕೊಂಡು ನಾವು ವಿರುದ್ಧವಾಗಿ ಅವ್ರು ಯುದ್ಧ ಮಾಡಬಹುದು, ನಮಗೆ ಅವ್ರು ಹೊಡಿಬಹುದು, ಗಾಯ ಮಾಡಬಹುದು. ಒಂದ್ ವೇಳೆ ಆತರ ಎಲ್ಲ ಮಾಡಿದ್ರೆ ನಾವು ಎಲ್ಲದಕ್ಕೆ ಸಿದ್ಧರಾಗಿ ಹೋಗಿದ್ರೆ ನಾವು ಹೇಗಾದ್ರೂ ಮಾಡಿ ಆತನ ಹಿಡ್ಕೊಂಡ್ ಬಂದ್ಬಿಡ್ಬೋದು. ನಾವು ಸುಮ್ನೆ ಏನು ಇಲ್ದಿರ ಹೋಗ್ಬಿಟ್ರೆ ಅಕಸ್ಮಾತ್ ತಾನು ತನ್ನ ಶಿಷ್ಯಂದ್ರೆಲ್ಲ ಸೇರ್ಕೊಂಡು ನಮ್ ಕತ್ತಿಗಳು ಇಟ್ಕೊಂಡು ಒಂದ್ ವೇಳೆ ನಮಗ್ ವಿರುದ್ಧವಾಗಿ ನಿಂತು ಬಿಟ್ರೆ ಹೆಂಗೆ ಅವ್ರನ್ನ ಹಿಡ್ಕೊಂಡ್ ಬರೋದು ಅಂತ ಹೇಳಿ ಮೊದ್ಲೇ ಸಿದ್ಧರಾಗಿ ಬಂದಿದ್ರು. ಒಂದು ದೊಡ್ಡ ಸೈನ್ಯವನ್ನ 200ರಿಂದ 600 ಜನ ಸೈನ್ಯವನ್ನ ಕೂಡಿಸ್ಕೊಂಡು ಯಾವ ತೊಂದರೆ ಇಲ್ದರೆ ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕು. ಒಂದ್ ವೇಳೆ ಆತನ ಯುದ್ಧ ಮಾಡಿದ್ರು ಸರಿ, ತಾನು ತನ್ನನ್ನ ಹಿಂಬಾಲಿಸುವಂತವರು ತನ್ನ ಶಿಷ್ಯಂದ್ರು ಯುದ್ಧ ಮಾಡಿದ್ರು ಸರಿ, ನಾವು ಯುದ್ಧವನ್ನ ಮಾಡಿ ಅವ್ರನ್ನ ಹಿಡ್ಕೊಂಡ್ ಬರುವಂತ ಪ್ರಯತ್ನ ಮಾಡ್ಬೇಕಂತ ಹೇಳಿ ಇವ್ರು ಮೊದಲೇ ಎಲ್ಲ ಸಿದ್ಧರಾಗಿ ಬಂದಿದ್ರು. ಆದ್ರೆ ಯೇಸು ಕ್ರಿಸ್ತನು ನಾನೇ ಯೇಸು ಅಂತ ಒಂದ್ ಮಾತು ಹೇಳಿದ ಮಾತ್ರಕ್ಕೇನೆ ಏನಾಗ್ಬಿಡುತ್ತೆ, ಅವರೆಲ್ಲರೂ ಹಿಂದೆ ಸರಿದು ಬಿದ್ದೋಗೋದನ್ನ ನಾವು ಕಾಣ್ತೇವೆ. ಅದರಿಂದ ಯೇಸು ಕ್ರಿಸ್ತನು ಏನನ್ನ ಸೂಚಿಸಿದ್ರು ಅಂತಂದ್ರೆ, ನಿಮ್ಮನ್ನೆಲ್ಲ ನಾನು ಬೀಳಿಸ್ಬೇಕು ಅಂತಂದ್ರೆ ನಾನು ಕತ್ತಿ ತಗೊಂಡು ನಿಮ್ ಜೊತೆ ಯುದ್ಧ ಮಾಡ್ಬೇಕನ್ನ ಅಗತ್ಯ ಇಲ್ಲ, ಒಂದು ಮಾತು ಸಾಕು, ನೀವೆಲ್ಲ ಬಿದ್ದೋಗ್ತೀರಾ ಅನ್ನೋದನ್ನ ಸೂಚಿಸಿದ್ರು. ದೈವತ್ವನ ಸೂಚಿಸಿದ್ರು. ಯೇಸು ಕ್ರಿಸ್ತನ ಒಂದು ಮಾತು ಸಾಕು, ಯಾರೊಬ್ರು ಸಹ ಯಾವ ಸೈನ್ಯವೂ ಸಹ ಅವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಆದಿಯಲ್ಲಿ ದೇವರು ಒಂದ್ ಮಾತು ಹೇಳಿದ ಮಾತ್ರಕ್ಕೆ ಆಕಾಶ ಭೂಮಿ ಸಕಲವೂ ಉಂಟಾಯಿತು. ಯೇಸು ಕ್ರಿಸ್ತನು ಒಂದು ಮಾತನ್ನ ಹೇಳಿದ ಮಾತ್ರಕ್ಕೆ ಸಮುದ್ರದ ಅಲೆಗಳು ಬಿರುಗಾಳಿ ಎಲ್ಲವೂ ಸಹ ನಿಂತು ಹೋಯಿತು. ಇವರನ್ನ ಜಯಿಸೋದಕ್ಕೆ, ಮನುಷ್ಯರನ್ನ ಜಯಿಸೋದಕ್ಕೆ ದೇವರಿಗೆ ದೊಡ್ಡ ಸೈನ್ಯ ಬೇಕಾಗಿಲ್ಲ, ಆತನ ಯುದ್ಧ ಮಾಡ್ಬೇಕಾಗಿರ್ಬೇಕಾಗಿಲ್ಲ. ದೇವರ ವಾಕ್ಯದಲ್ಲಿ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ, ಅಂತ್ಯಕಾಲದಲ್ಲಿ ಭೂಲೋಕದ ಎಲ್ಲಾ ಜನಾಂಗಗಳು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಕೂಡಿಕೊಳ್ತಾರೆ. ಆಗ ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಅವರನ್ನು ಕೊಲ್ಲುವನಂತ ಬರೆಯಲ್ಪಟ್ಟಿದೆ.
ಅಂದ್ರೆ ತನ್ನ ಬಾಯಿಂದ ಬರುವಂತ ಕೇವಲ ಉಸಿರಿನಿಂದ ಉಫ್ ಅಂತಂತೇಳಲ್ಲ, ಆತರ ಬಾಯ ಉಸಿರಿನಿಂದ ಒಂದು ಕ್ಷಣಕ್ಕೆ ಸಕಲ ಭೂ ಜನಾಂಗಗಳನ್ನ ಆತನ ಅಳಿಸಿ ಬಿಡ್ತಾನೆ, ಈ ಆಕಾಶವನ್ನು ಭೂಲೋಕವನ್ನು ಅಳಿಸಿ ಬಿಡ್ತಾನೆ ಅಂತ ದೇವರ ವಾಕ್ಯದಲ್ಲಿ. ಆಗ ಆತನ ಒಂದು ಉಸಿರು ಸಾಕು, ಉಫ್ ಅಂತ ಅವ್ರು ಊದಂತ ಆ ಒಂದು ಉಸಿರು ಸಾಕು, ಒಂದು ಮಾತು ಸಾಕು, ಸಕಲವೂ ಸಹ ಕೆಡವಲ್ಪಟ್ಟು ಬಿದ್ದು ಹೋಗುತ್ತೆ. ಆಗ ಈ ಜನಗಳು ಯೇಸು ಕ್ರಿಸ್ತನನ್ನು ಹಿಡ್ಕೊಂಡು ಹೋಗ್ಬೇಕು, ಆತನಿಗೆ ಒಂದು ವೇಳೆ ನಮ್ಮನ್ನ ಹಿಡ್ಕೊಂಡು ಹೋಗದ ಹಾಗೆ ತಾನು ನಮ್ಮ ವಿರುದ್ಧವಾಗಿ ಕತ್ತಿ ಹಿಡ್ಕೊಂಡು ಶಿಷ್ಯನೆಲ್ಲ ಹಿಡ್ಕೊಂಡು ಯುದ್ಧ ಗಿದ್ದ ಮಾಡಿದ್ರು ಸರಿ, ಹೆಂಗಾದ್ರೆ ಮಾರಿ ಆತನ ಹಿಡ್ಕೊಂಡು ಹೋಗ್ಬಿಡ್ಬೇಕು, ಬಿಡಬಾರ್ದು ಈ ಅವಕಾಶವನ್ನ ಅಂತ ರೆಡಿಯಾಗಿ ಬಂದ್ಬಿಟ್ಟಿದ್ರು. ಆದ್ರೆ ಯೇಸು ಕ್ರಿಸ್ತನನ್ನ ಯಾರು ಹಿಡಿಯೋದಕ್ಕಾಗೋದಿಲ್ಲ. ತಾನೇ ಒಪ್ಪಿಸ್ಕೊಟ್ನ ಹೊರತು ಎಂತ ದೊಡ್ಡ ಸೈನ್ಯ ಬಂದ್ರು ಕೂಡ ಯೇಸು ಕ್ರಿಸ್ತನನ್ನ ಹಿಡಿಯೋದಕ್ಕಾಗೋದಿಲ್ಲ. ಅದನ್ನ ಅವರು ಒಂದು ಮಾತಲ್ಲಿ ತೋರಿಸ್ಕೊಟ್ರು, ನಾನೇ ಯೇಸು ಅಂದಿದ ತಕ್ಷಣ ಎಲ್ಲ ಬಿದ್ದೋದ್ರು. ಅದಕ್ಕರ್ಥ ನೀವು ನನ್ನ ಹಿಡ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಒಂದು ಮಾತು ಹೇಳಿದ್ರೆ ಸಾಕು ನೀವೆಲ್ಲ ದಬಕೊಂಡ್ ಬೀಳ್ತೀರ, ನಿಮ್ಮ ಖಡ್ಗ ನಿಮ್ಮ ದೊಣ್ಣೆ ಯಾರಿಗೂ ಬರೋದಿಲ್ಲ. ಆದ್ರೆ ನನ್ನನ್ನ ನಾನೇ ಒಪ್ಪಿಸ್ಕೊಡ್ತೇನೆ, ನೀವು ಹಿಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅನ್ನೋದನ್ನ ಅವ್ರು ಸೂಚಿಸಿದ್ರು. ತಾನು ಕರ್ತನು ದೇವರು ಆಗಿದ್ದೇನೆ ಅನ್ನೋದನ್ನ ಆ ಒಂದು ಮಾತಿನ ಮುಖಾಂತರ ನಡೆದಂತ ಕಾರ್ಯದಲ್ಲಿ ಅವರು ಸೂಚಿಸಿದ್ರು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನು ಬರೆದಂತ ಸುವಾರ್ತೆ 26ನೇ ಅಧ್ಯಾಯ ವಾಕ್ಯಗಳು 48ರಿಂದ 50ರವರೆಗೆ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಇದಲ್ಲದೆ ಆತನನ್ನು ಹಿಡಿಕೊಳ್ಳುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನ ಹಿಡಿದರು. ಇಲ್ಲಿ ಯೂದನು ಯೇಸುವನ್ನ ಒಂದು ಮುತ್ತು ಕೊಟ್ಟು ಹಿಡಿದುಕೊಡೋದನ್ನ ನಾವು ಕಾಣ್ತೀವಿ. ನಮಗೊಂದು ಪ್ರಶ್ನೆ ಬರ್ಬೋದೇನಂದ್ರೆ, ಮುತ್ತು ಕೊಟ್ಟು ಹಿಡಿದುಕೊಟ್ಟನಲ್ಲ, ಮುತ್ತು ಯಾಕೆ ಕೊಟ್ಟ ಅಂತ ನಮಗ ಅನಿಸ್ಬೋದು. ಆದ್ರೆ ಈ ರೀತಿ ಮುತ್ತು ಕೊಡುವಂಥದ್ದು ಆ ದಿನಗಳಲ್ಲಿ ಆ ಕಾಲಗಳಲ್ಲಿ ಅವರ ಒಂದು ಸಂಪ್ರದಾಯವಾಗಿತ್ತು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಬೇರೆ ಕಡೆಗಳಲ್ಲಿ ಥೆಸಲೋನಿಕದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 26ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಅಲ್ಲಿ ಪೌಲನು ಥೆಸಲೋನಿಕದವರಿಗೆ ಒಂದ್ ಮಾತು ಹೇಳ್ತಾರೆ, ಸಹೋದರರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ಪವಿತ್ರವಾದ ಮುದ್ದಿಟ್ಟು ಸಹೋದರರೆಲ್ಲರನ್ನೂ ವಂದಿಸಿರಿ. ಇಲ್ಲಿ ಆ ಪತ್ರದ ಕೊನೆಯಲ್ಲಿ ಪೌಲ ಏನ್ ಹೇಳ್ತಾರೆ ಅಂತಂದ್ರೆ, ಪವಿತ್ರವಾದ ಮುದ್ದಿಟ್ಟು ಸಹೋದರನ ವಂದಿಸಿರಿ ಅಂತ ಅವರು ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ರೋಮಾಪುರದವರೆಗೆ ಬರೆದಂತ ಪತ್ರಿಕೆ 16ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ, ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ವಂದಿಸುತ್ತವೆ. ಇಲ್ಲೂ ಕೂಡ ಪೌಲ ವಿಶ್ವಾಸಿಗಳಿಗೆ ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಲೂಕನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 45ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ, ನೀನು ನನಗೆ ಮುದ್ದಿಡಲಿಲ್ಲ, ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಫರಿಸಾಯನ ಹತ್ರ ಮಾತಾಡ್ತಾ ಇರ್ತಾರೆ. ಫರಿಸಾಯನ ಮನೆಗೆ ಅವ್ರು ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋಗುವಾಗ ಅವ್ರು ಬಂದ ತಕ್ಷಣ ಆ ಫರಿಸಾಯನು ಹೋಗಿ ತನ್ನನ್ನ ತಬ್ಬಿ ಒಂದು ಮುತ್ತಿಡಲಿಲ್ಲ, ತನ್ನ ತಲೆಗೆ ಎಣ್ಣೆಯನ್ನ ಕೊಡಲಿಲ್ಲ. ಅವ್ರು ಬಂದು ಹಾಗೆ ಅವ್ರನ್ನ ಊಟಕ್ಕೆ ಕುಂಡ್ರಿಸ್ತಾರೆ. ಅವ್ರು ಊಟ ಮಾಡ್ತಾ ಇರೋ ಸಮಯದಲ್ಲಿ ಒಂದು ಸ್ತ್ರೀ ಬಂದು ತನ್ನ ಕಣ್ಣೀರಿನಿಂದ ತನ್ನ ಪಾದವನ್ನ ತೊಳೆದು ಸುಗಂಧ ತೈಲವನ್ನ ತನ್ನ ಪಾದಗಳಿಗೆ ಹಚ್ಚಿ ಆನಂತರ ತನ್ನ ಪಾದಗಳಿಗೆ ಮುದ್ದಿಡ್ತಾ ಇರ್ತಾಳೆ. ಇದನ್ನ ಸೂಚಿಸಿ ಯೇಸು ಕ್ರಿಸ್ತನು ಆ ಫರಿಸಾಯನಿಗೆ ಹೇಳ್ತಾರೆ, ನಾನು ಮನೆಗೆ ಬಂದಾಗ ನೀನ್ ನನಗೆ ಮುದ್ದು ಕೊಡಲಿಲ್ಲ, ಆದ್ರೆ ಈ ಸ್ತ್ರೀ ನಾನು ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನ ಬಿಡಲಿಲ್ಲ ಅಂತ ಯೇಸು ಕ್ರಿಸ್ತನು ಅಲ್ಲಿ ಹೇಳುವುದನ್ನು ನಾವು ಕಾಣ್ತೇವೆ. ಇನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ ಪುಸ್ತಕ 33ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿ ನೋಡುವಾಗ ಅಲ್ಲಿ ಏಸಾವನು ಯಾಕೋಬನು ಭೇಟಿಯಾಗುವಂತ ಸಮಯದಲ್ಲಿ ನಡೆಯುವಂತ ಒಂದು ಘಟನೆ ಇದೆ. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಅವರಿಬ್ಬರು ಕಣ್ಣೀರು ಸುರಿಸಿದರು. ಏಸಾವನು ಯಾಕೋಬನನ್ನ ಸಂಧಿಸುವಾಗ ಓಡಿ ಬಂದು ತನ್ನನ್ನು ತಬ್ಬಿಕೊಂಡು ಮುದ್ದಿಟ್ಟನು ಅಂತ ದೇವರ ವಾಕ್ಯದಲ್ಲಿ ಇದೆ. ಈ ರೀತಿ ನಾವು ಓದಿದಂತ ಹಲವು ವಾಕ್ಯಗಳಲ್ಲಿ ಪೌಲನು ಕೂಡ ಪತ್ರಿಕೆಗಳಲ್ಲಿ ಒಬ್ಬರನ್ನೊಬ್ಬರು ಪವಿತ್ರವಾದ ಮುದ್ದಿಟ್ಟು ವಂದಿಸಿರಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನು ಫರಿಸಾಯನನ್ನು ನೋಡಿ ನಾನ್ ಬಂದಾಗ ನೀನ್ ನನಗೆ ಮುದ್ದು ಕೊಡಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಏಸಾವನು ಯಾಕೋಬನನ್ನ ತಬ್ಬಿ ಮುದ್ದಿಟ್ಟನು ಅಂತ ಬರೆಯಲ್ಪಟ್ಟಿದೆ. ಆಗ ಈ ರೀತಿ ಮುದ್ದಿಡುವಂತದ್ದು ಅವರ ಕಲಾಚಾರಗಳಲ್ಲಿ ಒಂದು. ಅದು ಹೇಗೆ ಅಂತಂತಂದ್ರೆ ಈಗಲೂ ಕೂಡ ನೀವು ಕೆಲವೊಂದು ಪಾಶ್ಚಿಮಾತ್ಯ ದೇಶಗಳು ನೋಡಿದ್ರೆ
ಅಮೆರಿಕ, ಇಂಗ್ಲೆಂಡ್ ಈ ಕಡೆ ದೇಶಗಳೆಲ್ಲ ನೋಡಿದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಬ್ರಿಗೊಬ್ರು ಭೇಟಿ ಆದಾಗ ಅವ್ರು ಒಬ್ರಿಗೊಬ್ರು ತಪ್ಕೊಂಡು ಸುಮ್ನೆ ಈ ಕಡೆ ಒಂದು ಒಬ್ಬೊಬ್ರು ಮುತ್ತು ಕೊಡ್ತಾರೆ. ಗಂಡಸರು ಸರಿ, ಹೆಂಗಸರು ಸರಿ. ಅವ್ರು ಬಂದು ಒಬ್ರನ್ನೊಬ್ರು ತಪ್ಕೊಂಡ್ಬಿಟ್ಟು ಈ ಕಡೆ ಒಂದು ಮುತ್ತು ಕೊಡ್ತಾರೆ, ಈ ಕಡೆ ಮುತ್ತು ಕೊಡ್ತಾರೆ. ನಮಗದು ನೋಡುವಾಗ ಏನ್ ಅನ್ಸುತ್ತೆ, ಇವ್ರು ಒಳ್ಳೆ ಗಂಡಸರಿಗೆಲ್ಲ ಮುತ್ತು ಕೊಡ್ತಾ ಇರ್ತಾರೆ ಅಂತ ನಮ್ಗ ಅನ್ಸುತ್ತೆ. ಆದ್ರೆ ಈಗ್ಲೂ ಕೂಡ ಅವರು ಆ ದೇಶಕ್ಕೆಲ್ಲ ಹೋದ್ರೆ ಹಂಗ್ ಮಾಡ್ತಾರೆ, ನಾವ್ ಹೋದ್ರೆ ನಮಗೂ ಹಂಗೆ ಮಾಡ್ತಾರೆ. ಆದ್ರೆ ಇವ್ರು ಯಾವ ತರ ಮಾಡ್ತಾರೋ ಇದೇ ರೀತಿನೇ ಆ ಕಾಲಗಳಲ್ಲಿ, ಹಿಂದಿನ ಕಾಲಗಳಲ್ಲಿ ಅವ್ರ ಮಧ್ಯದಲ್ಲಿ ಒಂದು ಕಲಾಚಾರ ಇತ್ತು. ಏನು ಅಂತಂದ್ರೆ ಒಂದು ವ್ಯಕ್ತಿ ಒಬ್ರಿಗೊಬ್ರು ನೋಡುವಾಗ ನಾವು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಏನ್ ಮಾಡ್ತೇವೆ, ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತಂತೇವಿ. ಈ ರೀತಿ ವಂದಿಸೋದು, ಒಂದು ಮುತ್ತನ್ನು ಕೊಟ್ಟು ಅವರ ಆ ಕಾಲಗಳಲ್ಲಿ ವಂದಿಸ್ತಾ ಇದ್ರು. ಅದಕ್ಕೆ ಪೌಲನು ಬರೆಯುವಂತದನ್ನ ನಾವು ಕಾಣ್ತೀವಿ. ಇಲ್ಲಿ ಯೂದ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನನ್ನ ಒಂದು ಮುದ್ದು ಇಟ್ಟು ಅವನ್ ತೋರಿಸ್ಕೊಡ್ತಾನೆ. ಅದಕ್ಕೆ ಅರ್ಥ ಏನಂತಂದ್ರೆ, ನಮ್ಮ ಒಂದು ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಹೋಗಿ ಒಂದು ನಮಸ್ಕಾರ ಮಾಡಿ, ಗುರುವೇ ನಮಸ್ಕಾರ ಅಂತ ಹೇಳಿ ತೋರಿಸ್ಕೊಟ್ಟ ಅಂತ ಅರ್ಥ. ಹೋಗಿ ಒಂದು ಮುದ್ದಿಡುವಂತದ್ದು, ಒಬ್ಬರನ್ನ ಭೇಟಿ ಆಗುವಾಗ ಒಂದು ಮುದ್ದು ಕೊಡುವಂತದ್ದು ಅವ್ರ ಕಲಾಚಾರವಾಗಿತ್ತು. ಆ ರೀತಿಯಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರನ್ನ ವಂದಿಸಿ ಅವ್ರಿಗೊಂದು ಮುದ್ದು ಕೊಟ್ಟು ತೋರಿಸ್ಕೊಟ್ಟ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ತಾನು ಹೋಗಿ ಯೇಸು ಕ್ರಿಸ್ತನಿಗೆ ಮುದ್ದು ಕೊಟ್ಟು ತನ್ನನ್ನ ಸೂಚಿಸುವುದನ್ನ, ಈತನೇ ಯೇಸು ಕ್ರಿಸ್ತನು, ಇದನ್ನ ಹಿಡ್ಕೊಂಡು ಹೋಗಿ ಅಂತ ಹೇಳೋದನ್ನ ನಾವು ಆ ವಾಕ್ಯದಲ್ಲಿ ಕಾಣಬಹುದು. ಯೂದ ಬಂದು ಯೇಸು ಕ್ರಿಸ್ತನಿಗೆ ಒಂದು ಮುತ್ತನ್ನ ಕೊಟ್ಟು ತನ್ನನ್ನ ತೋರಿಸಿಕೊಡೋದನ್ನ ನಾವು ಕಾಣ್ತೀವಿ. ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಯೇಸು ಕ್ರಿಸ್ತನ್ ನಾನೇ ಯೇಸು ಅಂತ ಅವ್ರಿಗೆ ಹೇಳಿದ ನಂತರ ಆಮೇಲೆ ಯೂದ ಬಂದು ಮುತ್ತು ಕೊಟ್ಟು ಅವ್ರನ್ನ ಈತನೇ ಯೇಸು ಕ್ರಿಸ್ತನ್ ಅಂತ ತೋರಿಸ್ಕೊಳ್ಬೇಕು ಅನ್ನೋಂತ ಅಗತ್ಯ ಏನು? ಆಗಾಗ್ಲೇ ಜನಗಳಿಗೆ ಗೊತ್ತಾಗ್ಬಿಡ್ತಲ್ಲ ಈತನೇ ಯೇಸು ಅಂತ ನಮ್ಗೆ ಅನಿಸ್ಬೋದು. ಏನಕ್ಕೆ ಯೂದ ಬಂದು ಆಮೇಲೆ ಮುತ್ತು ಕೊಟ್ಟು ತೋರಿಸ್ಕೊಟ್ಟ ಅಂತಂದ್ರೆ, ಒಂದು ವೇಳೆ ಅವರೇನು ಸುಳ್ಳು ಹೇಳಿದರೆ, ಒಂದು ವೇಳೆ ಈತನ ಯೇಸು ಕ್ರಿಸ್ತನ್ ಅಲ್ಲದಿರ ಬೇರೆ ಯಾರೋ ಯೇಸು ಕ್ರಿಸ್ತನ್ ಆಗಿದ್ದು, ಇನ್ನೊಂದು ಯಾರೋ ವ್ಯಕ್ತಿ ಬಂದು ಅವ್ರನ್ನ ಹಿಡ್ಕೊಂಡು ಹೋಗ್ಬಾರ್ದು, ನನ್ನನ್ ಬೇಕಾದ್ರೆ ಹಿಡ್ಕೊಂಡು ಹೋಗ್ಲಿ, ಯೇಸು ಕ್ರಿಸ್ತನ್ ತಪ್ಪಿಸ್ಕೊಳ್ಳಿ ಅಂತ ಹೇಳಿ ನಾನೇ ಯೇಸು ಅಂತ ಸುಮ್ನೆ ಹೇಳ್ತಾ ಇದ್ರೆ, ಅವಾಗ ನಾವು ಯೇಸು ಅಲ್ಲದಿರುವಂತ ಬೇರೆ ಯಾರೋ ವ್ಯಕ್ತಿನ ಇವರೇ ಯೇಸು ಅಂತ ಹಿಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಿಜವಾದ ಯೇಸು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅನ್ನೋದಕ್ಕೋಸ್ಕರ ಅವ್ರು ಸುಮ್ನೆ ಇದ್ರು, ನಾನೇ ಯೇಸು ಅಂತ ಹೇಳ್ತಾ ಇದ್ರು ಕೂಡ. ಆಮೇಲೆ ಯೂದ ಏನ್ ಮಾಡ್ತಾನೆ, ಹೋಗಿ ಮುದ್ದು ಕೊಟ್ಟು ತೋರಿಸ್ಕೊಡ್ತಾನೆ, ಈತನೇ ಯೇಸು ಅಂತ ಹೇಳಿ. ಮುದ್ದು ಕೊಟ್ಟು ಹಿಡಿದುಕೊಡೋದಕ್ಕೆ ಬರುವಂತ ಯೂದನನ್ನ ಯೇಸು ಕ್ರಿಸ್ತನನ್ನ ನೋಡಿ ಗೆಳೆಯ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ನಮ್ ಜೊತೆ ವರ್ಷಾನುಗಟ್ಲೆ ಇದ್ದು ನಮಗೆ ಮೋಸ ಮಾಡಿ, ದ್ರೋಹ ಮಾಡಿ ನಮ್ಮನ್ನ ಹಿಡ್ಕೊಡ್ತಾರೆ ಅಂತಂದ್ರೆ, ಅವ್ರ ಹತ್ರ ಬರ್ತಾರೆ ಹಿಡ್ಕೊಳಕ್ಕೆ ಅಂತ ಅನ್ನೋವಾಗ ನಾವೇನ್ ಅಂತೀವಿ, ಎಲ್ಲಾ ದ್ರೋಹಿ, ಎಲ್ಲಾ ಮೋಸಗಾರನೇ, ಎಲ್ಲಾ ಅನ್ಯಾಯಗಾರನೇ, ನನ್ನ ಹಿಡ್ಕೊಂಡು ದುಡ್ಡು ವಸೂಲಿ ಮಾಡೋಕ್ಕೋಸ್ಕರ ಬಂದಿದೀಯಾ ಅಂತ ಹೇಳಿ ಬಹುಶಃ ನಾವೇನ್ ಬೇಕಾದ್ರೂ ಅಂತೀವಿ. ಆದ್ರೆ ಯೇಸು ಕ್ರಿಸ್ತನನ್ನ ಯೂದ ಮುದ್ದು ಕೊಟ್ಟು ಹಿಡಿದುಕೊಳ್ಳೋದಕ್ಕೆ ಬರುವಾಗ ಅವ್ರು ಹೇಳೋ ಮಾತು ಗೆಳೆಯ ಅಂತ ಹೇಳೋದನ್ನ ನಾವು ಕಾಣ್ತೀವಿ. 50ನೇ ವಾಕ್ಯದಲ್ಲಿ, ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರ ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನ ಹಿಡಿದರು. ತನ್ನನ್ನ ಹಿಡಿದುಕೊಡುವಂತ ದ್ರೋಹಿಗೂ ಸಹ ಯೇಸು ಕ್ರಿಸ್ತನು ಗೆಳೆಯನೇ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಆತನು ದ್ವೇಷ ಮಾಡುವಂತ ವ್ಯಕ್ತಿ ಒಬ್ಬರಾದರೂ ಸಹ ಇಲ್ಲ, ಆತನು ತಳ್ಳಿ ಬಿಡುವಂತ ವ್ಯಕ್ತಿ ಒಬ್ಬರಾದರೂ ಸಹ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು. ಆದರೆ ಅಂತ ಯೇಸು ಕ್ರಿಸ್ತನನ್ನ ಯೂದ ಉಳಿಸಿಕೊಳ್ಳಲಿಲ್ಲ. ತಾನು ಆತನಿಗೆ ದ್ರೋಹವನ್ನು ಮಾಡಿ ತನ್ನನ್ನ ಬಿಟ್ಟು ಹೊರಟು ಹೋಗೋದನ್ನ ತೋರಿಸಿಕೊಟ್ಟು ಓಡಿ ಹೋಗೋದನ್ನ, ಕಡೆಗೆ ತನ್ನ ಜೀವಿತವನ್ನ ತಾನು ನಾಶಪಡಿಸಿಕೊಂಡು ಬಿಡೋದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ.